ನಮಸ್ಕಾರ ವೀಕ್ಷಕರೇ, ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುವಲ್ 24x7 ಉಡುಪಿ ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಜುಲೈ 1ರಂದು ನಾವು ವೈದ್ಯರ ದಿನಾಚರಣೆಯನ್ನ ಆಚರಿಸ್ತೇವೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಸಂಸ್ಕೃತದಲ್ಲಿ ಒಂದು ವಾಕ್ಯ ಕೂಡ ಇದೆ. ವೈದ್ಯರಲ್ಲಿ ನಾವು ಜೀವರಕ್ಷಕ ಅಂತ ಹೇಳಿ ಅವರನ್ನ ನಂಬಿ ಅವರಲ್ಲಿ ಆತ್ಮವಿಶ್ವಾಸವನ್ನ ಇಟ್ಟು ನಾವು ನಮ್ಮ ಜೀವವನ್ನ ರಕ್ಷಿಸಿ ಅಂತ ಹೇಳಿ ಮೊರೆ ಕೂಡ ಹೋಗ್ತೇವೆ. ಅಂತದ್ರಲ್ಲಿ ಉಡುಪಿಯಲ್ಲಿ ಒಂದು ಪ್ರತಿಷ್ಠಿತವಾದಂತಹ ಆಸ್ಪತ್ರೆ ಇದೆ, CSI ಲೊಂಬಾರ್ಡ್ ಸ್ಮಾರಕ ಮಿಷನ್ ಹಾಸ್ಪಿಟಲ್. ಮಿಷನ್ ಹಾಸ್ಪಿಟಲ್ ಎಂದೇ ಖ್ಯಾತಿಯನ್ನ ಗಳಿಸಿರುವಂತಹ ಈ ಒಂದು ಹಾಸ್ಪಿಟಲ್ 1923ರಲ್ಲಿ ಪ್ರಾರಂಭಗೊಂಡು ಮಕ್ಕಳ ಮತ್ತು ಮಹಿಳೆಯರ ಆಸ್ಪತ್ರೆ ಅಂತ ಪ್ರಸಿದ್ಧಿಯನ್ನ ಪಡೆದಿತ್ತು. ಅಲ್ಲಿಂದ 2023ಕ್ಕೆ ಶತಮಾನೋತ್ಸವದ ದಿನವನ್ನ ಆಚರಿಸಿ ಈಗ ನವೀಕೃತವಾಗಿರುವಂತಹ ವೈದ್ಯಕೀಯ ಸೌಲಭ್ಯದೊಂದಿಗೆ ತಂತ್ರಜ್ಞಾನದೊಂದಿಗೆ ಸಮಾಜಕ್ಕೆ ಉತ್ತಮ ಸೇವೆಯನ್ನ ನೀಡ್ತಾ ಬರ್ತಾ ಇದೆ. ನಮ್ಮ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮಿಷನ್ ಹಾಸ್ಪಿಟಲ್ನ ಬಗೆಗಿನ ಮಾಹಿತಿಯನ್ನ ನಿಮ್ಗೆ ನಮ್ಮ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನೀಡಲಿಕ್ಕಿದ್ದೇವೆ. ಹೊರರೋಗಿಗಳ ವಿಭಾಗ, ಒಳರೋಗಿಗಳ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ಮಕ್ಕಳ ವಿಭಾಗ, ಹೆರಿಗೆ ಮತ್ತು ಪ್ರಸೂತಿ ತಜ್ಞರ ವಿಭಾಗ, ಹೀಗೆ ಬಹಳಷ್ಟು ವಿಭಾಗಗಳಲ್ಲಿ ಸಮಾಜದ ಜನರಿಗೆ ಉತ್ತಮ ಸೇವೆಯನ್ನ ನೀಡ್ತಾ ಇರುವಂತಹ ಮಿಷನ್ ಹಾಸ್ಪಿಟಲ್ನ ಬಗ್ಗೆ ನಮ್ಮ ಇಂದಿನ ಸಂಚಿಕೆಯಲ್ಲಿ, ಅದರಲ್ಲೂ ಕೂಡ ಪ್ರಸೂತಿ ಮತ್ತು ಹೆರಿಗೆಯ ವಿಭಾಗದ ಬಗ್ಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಹೆರಿಗೆ ತಜ್ಞರಾಗಿರುವಂತಹ ಡಾಕ್ಟರ್ ದೀಪಾರಾವ್ ಮತ್ತು ಡಾಕ್ಟರ್ ಪವಿತ್ರ GS ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಇವರನ್ನ ಮಾತನಾಡಿಸಿ ಬಹಳಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಇಲ್ಲಿನ ಹೆರಿಗೆ ಮತ್ತು ಪ್ರಸೂತಿ ತಜ್ಞರ ವಿಭಾಗದ ಒಂದು ವಿಶೇಷವಾದ ಮಾಹಿತಿಯನ್ನ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ನೀಡಲಿಕ್ಕಿದ್ದೇವೆ. ಹೆರಿಗೆ ಮತ್ತು ಪ್ರಸೂತಿ ತಜ್ಞರಾಗಿರುವಂತಹ ಹಾಗೂ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ದೀಪಾರಾವ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಗೆ. ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನ ನಮ್ಮ ದೈಜುವಲ್ ವಾಹಿನಿಯಿಂದ ನಿಮ್ಗೆ ನಾವು ಕೋರ್ತಾ, ಡಾಕ್ಟರ್, ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ವೈದ್ಯಕೀಯ ಕ್ಷೇತ್ರವನ್ನ ಆಯ್ದುಕೊಳ್ಳುವುದೇ ಅಂತ ಹೇಳುವಂತದ್ದು ಒಂದು ಮುಖ್ಯವಾಗಿರ್ತದೆ. ಜೀವನದಲ್ಲಿ ಇದೊಂದು ಪ್ರೇರಣಾದಾಯಕ ವಿಷಯವಾಗಿ ಕೂಡ ಇರ್ತದೆ. ನಿಮ್ಮ ಒಂದು ವೈದ್ಯಕೀಯ ಜೀವನದ ಪಯಣವನ್ನ ನಮ್ಮ ವೀಕ್ಷಕರ ಮುಂದೆ ಹೇಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು MBBS ಮತ್ತೆ DGO ಮಾಡಿದ್ದು ಮೈಸೂರು ಮತ್ತೆ ಬ್ಯಾಂಗ್ಳೂರಲ್ಲಿ. ಅದಾದ ಮೇಲೆ ನಂದು ಫಸ್ಟ್ ಜಾಬ್ ಅಥವಾ ನನಗೆ ವೇಕೆನ್ಸಿ ಸಿಕ್ಕಿದ್ದಂದ್ರೆ ಮಿಷನ್ ಹಾಸ್ಪಿಟಲ್ ಅಲ್ಲೇ. ಅರೌಂಡ್ 2007-2008 ಇಂದ ನಾನು ಇಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಸಾಧಾರಣ ಒಂದು 17-18 ಇಯರ್ಸ್ ಆಫ್ ಇಲ್ಲೇ ಸರ್ವಿಸ್ ಆಯ್ತು ಅಂತ ಹೇಳ್ಬೋದು. ಸೋ ಫಾರ್ ನಾನು ಮಿಷನ್ ಹಾಸ್ಪಿಟಲ್ದು ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ನೋಡಿದ್ದೇನೆ. ನಮ್ಗೆ ಡಾಕ್ಟರ್ ಸುಶೀಲ್ ಅವರು ನಮ್ಗೆ ಮೆಡಿಕಲ್ ಡೈರೆಕ್ಟರ್ ಆಗಿ ಬಂದ ನಂತರ our hospital has been doing very well, especially with regard to service to the patients. So I am happy to be a part of Mission Hospital anta ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್, ಹಾಗೆ ವೈದ್ಯಕೀಯ ಕ್ಷೇತ್ರವನ್ನ ಆಯ್ದುಕೊಂಡು ನೀವು ಈಗ ಪ್ರಸೂತಿ ಮತ್ತು ಹೆರಿಗೆ ತಜ್ಞರಾಗಿದ್ದೀರಾ. ಸೊ ಈ ಒಂದು ಕ್ಷೇತ್ರವನ್ನ ನೀವು ಆಯ್ದುಕೊಳ್ಳಿಕ್ಕೆ ನಿಮ್ಗೆ ಏನಾದ್ರೂ ಪ್ರೇರಣಾದಾಯಕ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೀತಿತ್ತಾ? ಪ್ರೇರಣಾದಾಯಕ ಅಂತ ಆತರ ನನ್ಗೆ ಹೇಳಲಿಕ್ಕೆ ಬಯಸೋದಿಲ್ಲ. ನಂಗೆ ಸಣ್ಣದ್ರಿಂದ ಕೂಡ ಐ ಥಿಂಕ್ ಆಲ್ಮೋಸ್ಟ್ ನಾವೆಲ್ಲ ಲೇಡೀಸ್ ಅನ್ನುವಾಗ ನಮ್ಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಇರುತ್ತೆ. ಹೌದು. ಸೊ ನನ್ಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಪಿಡಿಯಾಟ್ರಿಕ್ಸ್ ಅಂತ ಒಂದು ಫೀಲ್ಡ್, ಅಲ್ಲಿ ಬರೀ ಮಕ್ಕಳನ್ನೇ ನೋಡ್ಕೊಳ್ತೇವೆ. ಸೊ ಅದೊಂದು ಫೀಲ್ಡ್ ಮನ್ಸಲ್ಲಿತ್ತು. ಮತ್ತೆ ನಮ್ ತಂದೆ ಕೂಡ ವೈದ್ಯರು. ಮತ್ತೆ ನಾನು ಸ್ಕೂಲಲ್ಲಿ ಇರುವಾಗ ನಮ್ಮ ನೇಬರ್ ಒಬ್ರು ಒಂದು ಫೇಮಸ್ ಗೈನಕಾಲಜಿಸ್ಟ್ ಆಗಿದ್ರು. ಅವರು ಪ್ರಾಕ್ಟೀಸ್ ಮಾಡೋದು ಮತ್ತೆ ಅವರಿಗೆ ಅವರು ಪೇಷಂಟ್ಸ್ ಜೊತೆ ಹೇಗೆ ಇಂಟರಾಕ್ಟ್ ಮಾಡೋದು ಅದನ್ನ ನೋಡಿ ನನಗೆ ಮೋಸ್ಟ್ಲಿ ನಾನ್ ಕೂಡ ಒಂದು ಪ್ರಸೂತಿ ತಜ್ಞ ಆಗ್ಬೇಕಂತ ಅನ್ಕೊಂಡೆ ಅನ್ಸುತ್ತೆ. ಸೊ ಹಾಗಾಗಿ ಅಂಡ್ ಆಸ್ ಅ ಫಿಮೇಲ್ ಅಂದ್ರೆ ಈಗ ಒಂದು ಮಹಿಳೆಯಾಗಿ ನಮ್ಗೆ ಮಹಿಳೆಯರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅವರ ತೊಂದರೆಗಳಾಗ್ಲಿ ಅಥವಾ ಅವರ ಮನಸ್ಸಿನ ಅನಿಸಿಕೆಗಳನ್ನಾಗ್ಲಿ ನಾವು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸುಲಭ. ಹಾಗಾಗಿ ನನಗೆ ಈ ವೃತ್ತಿ ನನಗೆ ಇಷ್ಟ ಆಯ್ತಂತ ಹೇಳ್ಬೋದು. ಓಕೆ. ಹಾಗೆ ಡಾಕ್ಟರ್ ದೀಪಾರಾವ್ ಅಂತ ಹೇಳಿದ್ರೆ ಈಗ ಎಲ್ರಿಗೂ ಕೂಡ ಚಿರಪರಿಚಿತರಾಗಿದ್ದೀರಾ. ಬಹಳಷ್ಟು ಮಹಿಳೆಯರು ಇಲ್ಲಿ ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಹಾಗಿರುವಾಗ ಕೆಲವಷ್ಟು ಒಂದು ಪ್ರಶ್ನೆಗಳನ್ನ ಮಹಿಳೆಯರ ಬಗ್ಗೆ ಕೇಳುವುದಾದ್ರೆ, ತಾಯಿ ಮತ್ತು ಮಗುವಿನ ಒಂದು ಆರೈಕೆ ಗರ್ಭಾವಸ್ಥೆಯ ಟೈಮಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ತಾಯಿ ಮತ್ತು ಗರ್ಭಾವಸ್ಥೆಯಲ್ಲಿ ಆರೈಕೆಯನ್ನ ನಾನ್ ನೋಡಿರೋ ಮಟ್ಟಿಗೆ
ಯೂಶಲಿ ಈಗ ನಮ್ಮ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತಕೊಂಡ್ರೆ ನಂದು ಎಕ್ಸ್ಪೋಜರ್ ಇರೋದು ಈ ಏರಿಯಾದಲ್ಲಿಯೇ. ಸೊ ಮೋಸ್ಟ್ ಆಫ್ ಅಸ್ ಆರ್ ವೆಲ್ ಎಜುಕೇಟೆಡ್. ಇಲ್ಲಿ ಎಲ್ಲ ಎಜುಕೇಶನ್ ಇರುವವರೇ ಇರ್ತಾರೆ. ಸೊ ನಾನ್ ಕಲಿಯುವಾಗ ಬ್ಯಾಂಗ್ಳೂರಲ್ಲಿ ಎಲ್ಲ ಕಲಿಯುವಾಗ ಅಲ್ಲಿ ಸ್ವಲ್ಪ ನಾರ್ತ್ ಕರ್ನಾಟಕದವರು, ಸ್ವಲ್ಪ ಏನು ಓದದೇ ಇರುವವರು, ಏನು ಗೊತ್ತಿಲ್ಲದೆ ಇರೋರು ಹೆಚ್ಚು ಬರ್ತಿದ್ರು. ಬಟ್ ಈಗದ್ದು ನಾವಿಲ್ಲಿ ನೋಡುವಂತ ಪೇಷಂಟ್ಸ್ ಗಳು ಯೂಶಲಿ ಎಲ್ಲರೂ ಒಳ್ಳೆ ಎಜುಕೇಶನ್ ಅಲ್ಲಿ ಇರ್ತಾರೆ, ಒಳ್ಳೆ ಫ್ಯಾಮಿಲಿ ಸಪೋರ್ಟ್ ಉಂಟು, ಮತ್ತೆ ಕೆಲಸದಲ್ಲಿ ಕೂಡ ಇರ್ತಾರೆ. ಹಾಗಾಗಿ ಅವರಿಗೆ ಬೇಸಿಕ್ ಒಂದು ನಾಲೆಜ್ ಇರ್ತದೆ ಪ್ರೆಗ್ನೆನ್ಸಿ ಮತ್ತೆ ಚೈಲ್ಡ್ ಕೇರ್ ಬಗ್ಗೆ. ಮತ್ತೆ ಇನ್ನೊಂದು ಹೇಳೋದಂದ್ರೆ ಇವಾಗ ನಮ್ಗೆ ಇಂಟರ್ನೆಟ್ ಮೂಲಕದಿಂದ ನಾವ್ ಅದನ್ನ ಹೇಗ್ ಯೂಸ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್. ಲೈಕ್ ಯು ಟೇಕ್ ಗುಡ್ ಥಿಂಗ್ ಫ್ರಮ್ ಇಟ್, ಯು ವಿಲ್ ಡೆಫಿನೆಟ್ಲಿ ಲರ್ನ್ ಗುಡ್ ಸಮ್. ಅಂದ್ರೆ ನಿಮ್ಗೆ ಯಾವುದೇ ರೀತಿಯದು ಅಡ್ವೈಸ್ ಆಗ್ಲಿ, ಸಜೆಷನ್ಸ್ ಆಗ್ಲಿ, ಅಥವಾ ನಾಲೆಜ್ ಆಗ್ಲಿ, ಇನ್ಫಾರ್ಮೇಶನ್ ಆಗ್ಲಿ ಸಿಗ್ತದೆ ಗೂಗಲ್ ಇಂದ. ಬಟ್ ಡಾಕ್ಟರ್ ಹತ್ರ ಬಂದು ಭೇಟಿಯಾಗಿ ಅದು ಪರ್ಸನ್ 1-to-1 ನಾವು ಎಕ್ಸ್ಪ್ಲನೇಷನ್ ಕೊಡೋದ್ರಿಂದ ಅವರಿಗೆ ಇನ್ನೂ ಮನವರಿಕೆ ಒಳ್ಳೇದಾಗ್ತದೆ. ಸೊ ಗರ್ಭಾವಸ್ಥೆಯಲ್ಲಿ ಮತ್ತೆ ಹೆರಿಗೆ ಟೈಮ್ ಅಲ್ಲಿ ಬಹಳಷ್ಟು ಕೇರ್ ಬೇಕಾಗತ್ತೆ. ಫ್ಯಾಮಿಲಿ ಸಪೋರ್ಟ್ ತುಂಬಾ ಅಗತ್ಯ ಇರುತ್ತೆ. ಅಂದ್ರೆ ಕುಟುಂಬದವರ ಒಂದು ಮನೋಸ್ಥೈರ್ಯ ಕೊಡ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು ಹೌದು, ಫ್ಯಾಮಿಲಿ ಸಪೋರ್ಟ್, ಮಾರಲ್ ಸಪೋರ್ಟ್, ಪ್ಲಸ್ ನ್ಯೂಟ್ರಿಷನ್, ಮೇನ್ ನ್ಯೂಟ್ರಿಷನ್. ಮತ್ತೆ ಅವರಿಗೆ ಬೇಕಾಗಿರುವಷ್ಟು, ಈಗ ಯೂಶುವಲಿ ವರ್ಕ್ ಅಲ್ಲಿ ಇರ್ತಾರೆ, ಈ ನೈಟ್ ಶಿಫ್ಟ್ಸ್ ಇರ್ತಾರೆ, ಅವರಿಗೆಲ್ಲ ಹೇಗೆ ರೆಸ್ಟ್ ತಕೊಳ್ಬೇಕು, ಅವರ ತಮ್ಮ ಪರ್ಸನಲ್ ಕೇರ್ ಹೇಗೆ ತಕೊಳ್ಬೇಕು, ಅದ್ರ ಬಗ್ಗೆ ನಾವು ಯೂಶುವಲಿ ಅಡ್ವೈಸ್ ಮಾಡ್ತೇವೆ. ನೀವು ಡೆಲಿವರಿ ಡಾಕ್ಟರ್ ಆಗಿ ಈ ಒಂದು ಹೆರಿಗೆ ಮತ್ತು ಪ್ರಸೂತಿಯ ಒಂದು ಸಂದರ್ಭದಲ್ಲಿ, ಅಂದ್ರೆ ಪ್ರತಿಯೊಬ್ಬ ತಾಯಿಗೂ ಒಂದು ಆಸೆ ಇರ್ತದೆ, 9 ತಿಂಗಳು ಮಗುವನ್ನ ಹೊತ್ಕೊಂಡು ಮಗುವಿನ ಮುಖ ನೋಡುವ ತನಕ ಅವರಿಗೆ ಒಂದು ಆ ಸಂಭ್ರಮ ಇರ್ತದೆ, ಮಗುವಿನ ಮುಖವನ್ನ ನೋಡುವ ಸಂಭ್ರಮ. ಆ ಹೊತ್ತಲ್ಲಿ ಡಾಕ್ಟರ್ನ ಒಂದು ಮೇಲಿನ ಆತ್ಮವಿಶ್ವಾಸ ಅಷ್ಟು ಮುಖ್ಯವಾಗಿರ್ತದೆ. ಹಾಗೆ ನಿಮ್ಗೂ ಕೂಡ ಆ ಒಂದು ಡೆಲಿವರಿಯನ್ನು ಸುಗಮವಾಗಿ ಮಾಡಿ ಮಗುವನ್ನ ಅವರ ಕೈಗೆ ಕೊಡುವುದು ಕೂಡ ಮುಖ್ಯ ಆಗಿರ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಅನುಭವದ ಬಗ್ಗೆ ಹೇಳ್ಬೋದಾ? ಹೆರಿಗೆ ಸಂದರ್ಭ ಅಂತ ಹೇಳಿದ್ರೆ, ಡೆಲಿವರಿ ಟೈಮ್ ಆ ಬಗ್ಗೆ ಮಾತಾಡೋದಾದ್ರೆ ಡೆಫಿನೆಟ್ಲಿ ಅದು ಒಂದು ಆ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಗೆ ಮಾತಲ್ಲಿ ಹೇಳಲಿಕ್ಕೆ ಆಗೋದು ಕಷ್ಟ ಅಂತ ಹೇಳ್ಬೋದು. ಆ ಫೀಲಿಂಗ್ ಒಂದು ಇಟ್ ಇಸ್ ಡಿಫ್ರೆಂಟ್ ಫೀಲಿಂಗ್. ಅದರಿಂದ ಉಂಟಾಗೋ ಒಂದು ಸಂತೋಷವನ್ನ ನಾವು ಯಾವ್ದಕ್ಕೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ತಾಯಿ ಮಗುವನ್ನ ನೋಡಿದಾಗ ಅವಳ ಕಣ್ಣಲ್ಲಿ ಬರುವಂತ ಒಂದು ಆನಂದ ಬಾಷ್ಪವನ್ನ ನಾವು ಸಹ ಅನುಭವಿಸ್ತೇವೆ. ಅವರಿಗೆ ಉಂಟಾಗುವ ಈ ಸಂತೋಷ, ಸಂಭ್ರಮದಲ್ಲಿ ನಾವು ಒಂದು ಭಾಗಿಯಾಗ್ತೇವೆ. ಅದು ನಮ್ಗೆ ತುಂಬಾ ಸಂತೋಷವನ್ನು ಉಂಟು ಮಾಡ್ತದೆ. ಹಾಗೆ ತಾಯಿ ಮತ್ತು ಮಗುವಿನ ಆರೈಕೆ ಬಗ್ಗೆ ತಿಳಿಸಿದ್ರಿ. ಹೆರಿಗೆಯ ನಂತರ ತಾಯಿಯ ಒಂದು ಆರೈಕೆಯ ಬಗ್ಗೆ ಹೇಳುವುದಾದ್ರೆ ಯಾವ ರೀತಿಯಲ್ಲಿ ಆ ಒಂದು ಆರೈಕೆ ಇರಬೇಕು ಅಂತ ಹೇಳ್ಬೋದಾ? ಹೆರಿಗೆ ಆಗುವ ಮುಂಚೆ ಅಥವಾ ಗರ್ಭಾವಸ್ಥೆಯಲ್ಲಿ ನಾವು ಒಂದು ತಾಯಿಗೆ ಎಷ್ಟೊಂದು ಆರೈಕೆ ಕೊಡ್ತೇವೆ, ಅದರಷ್ಟೇ ಆರೈಕೆ ಪುನಃ ಹೆರಿಗೆ ಆದ ನಂತರ ಕೂಡ ಮಾಡ್ಬೇಕಾಗ್ತದೆ. ಆಗ ನನಗನ್ಸೋದು ಇನ್ನೂ ಹೆಚ್ಚಿಗೆ ಆರೈಕೆ ಬೇಕಾಗಬಹುದು, ಇನ್ನೂ ಹೆಚ್ಚಿಗೆ ನೀವು ಹೇಳಿದ ಹಾಗೆ ಫ್ಯಾಮಿಲಿ ಸಪೋರ್ಟ್, ಮನಸ್ಥೈರ್ಯ ಆವಾಗ ಜಾಸ್ತಿ ಬೇಕಾಗ್ತದೆ. ಯಾಕಂದ್ರೆ ಈಗ ಇಬ್ರಿದ್ದಾರೆ ನೋಡ್ಕೊಳ್ಳಿಕ್ಕೆ. ಮುಂಚೆ ಆದ್ರೂ ತಾಯಿಯ ಹೊಟ್ಟೆಯಲ್ಲಿ ಮಗು ಇರ್ತಿತ್ತು, ನೀವು ತಾಯಿಯನ್ನ ನೋಡ್ಕೊಂಡ್ರೆ ಮಗು ಬೆಳೀತದಂತ ಒಂದು ಧೈರ್ಯ ಇರ್ತದೆ. ಈಗ ಇಬ್ರನ್ನ ನೋಡ್ಕೊಳ್ಬೇಕು. ಹೆಚ್ಚಾಗಿ ನಮ್ಗೆ ಪ್ರಾಬ್ಲಮ್ಸ್ ಆಗುದು ಯಾವಾಗ ಅಂತ ಹೇಳಿದ್ರೆ, ಮಗು ರಾತ್ರಿ ಇಡೀ ಮಲ್ಗುದಿಲ್ಲ, ಅದಕ್ಕೆ ಹಾಲು ಕುಡಿಸ್ತಾ ಕುತ್ಕೊಳ್ಬೇಕಾಗತ್ತೆ. ತಾಯಿಗೆ ಬೆಳಿಗ್ಗೆ ಸಹ ನಿದ್ದೆ ಇರೋದಿಲ್ಲ, ರಾತ್ರಿಗೆ ಸಹ ನಿದ್ದೆ ಇರೋದಿಲ್ಲ. ಆಗ ಮನೆ ತುಂಬಾ ಜನ ಇದ್ರೆ ಮಗುವನ್ನ ನೋಡ್ಕೊಳ್ಳಿಕ್ಕೆ, ಹೆಲ್ಪ್ ಮಾಡ್ಲಿಕ್ಕೆ, ಮತ್ತೆ ತಾಯಿಗೆ ಸಹ ಆಹಾರ, ಅವಳದು ಪೌಷ್ಟಿಕಾಂಶ, ಅವಳಿಗೆ ಬೇಕಾಗುವಂತ ರೆಸ್ಟ್ ಅದನ್ನೆಲ್ಲ ಕೊಡ್ಲಿಕ್ಕೆ ಸಹಾಯ ಆಗ್ತದೆ. ಓಕೆ. ಹಾಗೆ ಡಾಕ್ಟರ್, ನಾರ್ಮಲ್ ಮತ್ತೆ ಸಿಸರಿನ್ ಅಂತ ಹೇಳುವಂತದ್ದು ಮೊದಲಿಂದ ಜನರ ಒಂದು ತಲೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ ಆಗಿರ್ತದೆ. ಅದರಲ್ಲೂ ನಾರ್ಮಲ್ ಡೆಲಿವರಿ ಆಯ್ತು ಹೇಳಿದ್ರೆ ಸಾಮಾನ್ಯವಾಗಿ ಜನರು ಸುಮ್ಮನಿರ್ತಾರೆ. ಬಟ್ ಸಿಸರಿನ್ಗೆ ಹೆದರಿಕೊಳ್ಳುವಂತಹ ತಾಯಂದ್ರೆ ಜಾಸ್ತಿ ಆಗಿರ್ತಾರೆ. ಬಟ್ ಈಗಿನ ಒಂದು ಸಂದರ್ಭದಲ್ಲಿ ನಾರ್ಮಲ್ ಮತ್ತು ಸಿಸರಿನ್ ಇದರ ಒಂದು ವ್ಯತ್ಯಾಸ ಮತ್ತೆ ಜನರ ಒಂದು ಕಲ್ಪನೆಗಳ ಬಗ್ಗೆ ಹೇಳ್ಬೋದಾ? ನಾರ್ಮಲ್ ಮತ್ತೆ ಸಿಸೇರಿಯನ್, ಮುಂಚೆ ನಾರ್ಮಲ್ ಹೆರಿಗೆ ಆಲ್ಮೋಸ್ಟ್ 80% ಆಗ್ತಿತ್ತೇನೋ, ಸಿಸೇರಿಯನ್ ಬರೀ 20% ಆಗ್ತಿತ್ತೇನೋ. ಬಟ್ ಇವಾಗ ಅದು ರೇಷಿಯೋ ಆಲ್ಮೋಸ್ಟ್ ಟರ್ನ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಸುಮಾರಷ್ಟು ಕಾರಣಗಳಿರ್ಬೋದು.
ನಾವು ನಮ್ಮ ಹಿರಿಯರು ಎಷ್ಟು ಕೆಲಸ ಮಾಡ್ತಿದ್ರು ಮನೆಯಲ್ಲಿ, ಆ ರೀತಿದು ಕೆಲಸ ನಾವು ಆಲ್ಮೋಸ್ಟ್ ನಾವ್ ಯಾರು ಮಾಡೋದಿಲ್ಲ ಅನ್ಸುತ್ತೆ. ಇವಾಗ ಬಟ್ಟೆ ಒಗೆಯೋದಾಗ್ಲಿ, ವಾಷಿಂಗ್ ಮೆಷಿನ್ ಉಂಟು, ಕೆಲ್ಸದವ್ರು ಇರ್ತಾರೆ, ಅಥವಾ ಈಗ ನೆಲ ಹೊರಿಸೋದಾಗ್ಲಿ ಒಂದು ಮಾಪ್ ಸ್ಟಿಕ್ ಅಲ್ಲಿ ಮಾಡ್ತೇವೆ. ಸೊ ನಮ್ಗೆ ಎಷ್ಟು ವ್ಯಾಯಾಮ ಆಗ್ಬೇಕು ಅದನ್ನ ನಾವು ಬರೀ ಗರ್ಭಿಣಿ ಟೈಮ್ ಅಲ್ಲಿ ಅಲ್ಲ, ನಮ್ಮ ಚಿಕ್ಕಂದ್ರಲ್ಲಿಂದಲೂ ಕೂಡ ನಮ್ಗೆ ಆ ರೀತಿ ವ್ಯಾಯಾಮ ಸಿಕ್ಕಿರೋದಿಲ್ಲ. ಸೊ ಅದು ಒಂದು ಫ್ಯಾಕ್ಟರ್ ಆಗಿರ್ಬೋದು. ಪ್ಲಸ್ ನ್ಯೂಟ್ರಿಷನ್, ಈಗ ಅದು ನ್ಯೂಟ್ರಿಷನ್ ಒಂದ್ ಲೆಕ್ಕದಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ಬೋದು, ಇನ್ನೊಂದು ಲೆಕ್ಕದಲ್ಲಿ ನಮ್ಗೆ ಜಂಕ್ ಫುಡ್ಸ್ ನಾವು ತುಂಬಾ ಉಪಯೋಗ ಮಾಡ್ತೇವೆ. ಈ ಪಿಜ್ಜಾ, ಬರ್ಗರ್ ಮತ್ತೆ ಸ್ವೀಟ್ಸ್, ಆ ರೀತಿಯಲ್ಲಿ ಸಹ ನಮ್ಗೆ ಫ್ಯಾಟ್ ಅಥವಾ ಒಬೆಸಿಟಿ ಚಾನ್ಸಸ್ ಜಾಸ್ತಿ ಉಂಟು. ಈಗ ನಾವು 100 kgs 110 kgs ನಮ್ಮ ಮದರ್ ಎಲ್ಲ ನೋಡ್ತೇವೆ. ಮತ್ತೆ ಇನ್ನೊಂದೇನಂದ್ರೆ ಮಗು ಕೂಡ ಹಾಗೇನೆ ಜಾಸ್ತಿ ಬೆಳವಣಿಗೆ ಇರೋದು ಅಂತ ನೋಡ್ತೇವೆ. 3.8 4 kgs 3.7. ತಾಯಿ ಚಿಕ್ಕ ಇರ್ತಾರೆ, ಆದ್ರೆ ಮಗು ದೊಡ್ಡದಿರ್ತದೆ. ಆ ಸಮಯದಲ್ಲಿ ಹೆರಿಗೆ ಆಗುದು ಕಷ್ಟ ಆಗ್ತದೆ. ಪ್ಲಸ್ ಇನ್ನೊಂದು ನೋವು ತಾಳುವಂತದ್ದು ಶಕ್ತಿ ನಮ್ಗೆ ಸ್ವಲ್ಪ ಇವಾಗ ಕಮ್ಮಿನೇ ಆಗಿದೆ. ಮತ್ತೆ ಈಗ ಮುಂಚಿನ ಹಾಗೆ ತುಂಬಾ ಮಕ್ಳು ಇರೋದಿಲ್ಲ, 1-2 ಮಕ್ಳು. ಆವಾಗ ನಮ್ಗೆ ಅನ್ಸ್ತದೆ ಇಷ್ಟು ಪೇನ್ ತಿಂದು ಅದ್ರಕ್ಕಿಂತ ಸಿಸೇರಿಯನ್ ಆಗ್ಬೋದು ಅಂತ ಕೆಲವರದ್ದು ಮನಸ್ಥಿತಿ ಇರ್ತದೆ. ಕೆಲವರಿಗೆ ನಾರ್ಮಲ್ ಡೆಲಿವರಿ. ಬಟ್ ನಾರ್ಮಲ್ ಡೆಲಿವರಿ ಹೇಳಲಿಕ್ಕೆ ಹೋದ್ರೆ ಇಟ್ ಇಸ್ ಫಿಸಿಯಾಲಜಿಕಲ್, ಇಟ್ ಇಸ್ ಗುಡ್. ಯಾಕಂದ್ರೆ ನಮ್ಮ ಅದು ಒಂದು ನಾರ್ಮಲ್ ಪ್ರಾಸೆಸ್ ಅಲ್ಲಿ ಡೆಲಿವರಿ ನಾರ್ಮಲ್ ಪ್ರಾಸೆಸ್ ಆಗಿರೋದ್ರಿಂದ ರಿಕವರಿ ಇಸ್ ಫಾಸ್ಟ್. ಸೊ ವಿ ಗೆಟ್ ಬ್ಯಾಕ್ ಟು ಅವರ್ ನಾರ್ಮಲ್ ಸೆಲ್ಫ್ ಈಸಿ. ಸೊ ಹಾಗಾದ್ರೆ ಸಿಸೇರಿಯನ್ ಅಂತ ಹೇಳಿದ್ರೆ ಹೆದರುವ ಅವಶ್ಯಕತೆ ಇಲ್ಲ, ಅದನ್ನೀಗ ನಾರ್ಮಲ್ ತರ ಬೇಕಾಗುವಾಗ ನಾವು ಮಾಡ್ಲೇಬೇಕಾಗತ್ತೆ. ಹೌದು. ಟು ಬಿ ಫ್ರಾಂಕ್, ಬೆನಿಫಿಟ್ಸ್ ಅಂಡ್ ರಿಸ್ಕ್ಸ್ ನಾವು ವೇ ಮಾಡ್ತೇವೆ. ಇಫ್ ಸಿಸೇರಿಯನ್ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಜಾಸ್ತಿ, ರಿಸ್ಕ್ ಕಮ್ಮಿ ಆದ್ರೆ ನಾವು ವಿ ಶುಡ್ ಗೋ ಫಾರ್ ಸಿಸೇರಿಯನ್. ಇಫ್ ಇಟ್ ಇಸ್ ರಿಸ್ಕ್ಸ್ ಆರ್ ಮೋರ್ ಬೆಟರ್ ಟು ಡೆಲಿವರ್ ಬೈ ನಾರ್ಮಲ್, ದೆನ್ ವಿ ಶುಡ್ ಚೂಸ್ ಅಕಾರ್ಡಿಂಗ್ಲಿ. ಹಾಗೆ ಡಾಕ್ಟರ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕೊಡ್ಬೋದಾ? ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ನಮ್ಗೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಕೆಲವೊಂದು ಕ್ಯಾಟಗರಿ ಇರ್ತದೆ. ಅಂತ ತಾಯಂದ್ರನ್ನ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅವರಿಗೆ ಜಾಸ್ತಿ ಮಾನಿಟರಿಂಗ್ ಬೇಕಾಗುತ್ತೆ. ಎಲ್ಲಾರ ಹಾಗೆ ತಿಂಗಳಿಗೊಮ್ಮೆ ಬಂದು ಚೆಕ್ಅಪ್ ಮಾಡಿಸ್ಕೊಂಡು ಹೋಗೋದು ಆ ತರ ಎಲ್ಲ ಆಗೋದಿಲ್ಲ. ಮೇ ಬಿ ಅವರಿಗೆ ಫ್ರೀಕ್ವೆಂಟ್ ಆಗಿ ಕರಿಬೇಕಾಗ್ಬೋದು, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ. ಅವರಿಗೆ ಜಾಸ್ತಿ ಸ್ಕ್ಯಾನ್ ಬೇಕಾಗ್ಬೋದು, ಜಾಸ್ತಿ ಬ್ಲಡ್ ಟೆಸ್ಟ್ ಬೇಕಾಗ್ಬೋದು, ಬೇಗ ಡೆಲಿವರಿ ಮಾಡ್ಲಿಕ್ಕೆ ಬೇಕಾಗ್ಬೋದು, ಅಥವಾ ಹೆರಿಗೆ ಟೈಮ್ ಅಲ್ಲಿ ಬ್ಲಡ್ ಅರೇಂಜ್ ಮಾಡಿ ಇರ್ಬೇಕಾಗ್ಬೋದು, ಅಥವಾ ಕೆಲವೊಮ್ಮೆ ನಮ್ಮಂತ ಸೆಂಟರ್ಸ್ ಬಿಟ್ಟು ಹೈಯರ್ ಸೆಂಟರ್, ಟರ್ಷರಿ ಸೆಂಟರ್ ಅಲ್ಲಿ ಕೂಡ ಡೆಲಿವರಿ ಮಾಡ್ಲಿಕ್ಕೆ ಬೇಕಾಗ್ಬೋದು. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ, ಈಗ ನಮ್ಗೆ ಹೈ ರಿಸ್ಕ್ ಅಂದ್ರೆ ಮೋರ್ ದನ್ 35 years ಆಗಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗ್ತಾರೆ, ಅವರನ್ನ ನಾವ್ ಎಲ್ಡರ್ಲಿ ಅಂತ ಕರಿತೇವೆ, ಅವ್ರನ್ನ ಕೂಡ ಹೈ ರಿಸ್ಕ್ ಕರಿತೇವೆ. ಇನ್ನು ಕೆಲವರಿಗೆ ಪ್ರೆಗ್ನೆಂಟ್ ಆಗುವ ಮುಂಚೆವೆ ಕೆಲವೊಂದು ರೀತಿ ಕಾಯಿಲೆಗಳು ಇರ್ತವೆ, ಡಯಾಬಿಟಿಸ್ ಆಗ್ಲಿ, ಶುಗರ್ ಆಗ್ಲಿ, ಮತ್ತೆ ಈಗ ಕೆಲವೊಂದು ರೀತಿ ಕಾಯಿಲೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ, SLE ಅಂತ, ಅವು ತುಂಬಾ ತೊಂದರೆ ಕೊಡ್ಬೋದು. ಅಂತವಂತ ಕಾಯಿಲೆಗಳೆಲ್ಲ ಇದ್ದಾಗ, ಅಥವಾ ಕಸ ಕೆಳಗಿರುತ್ತೆ, ಕೆಲವರಿಗೆ ಬಾಯಿಗೆ ಅಂಟಿಕೊಂಡಿರ್ತವೆ, ಕಸ ಗರ್ಭಕ್ಕೆ ಅಂಟಿಕೊಂಡಿರುವಂತ ಪರಿಸ್ಥಿತಿ ಇರ್ತವೆ, ಅವೆಲ್ಲ ತುಂಬಾ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಆಗ್ತವೆ. ಅವರಿಗೆ ಮಾನಿಟರಿಂಗ್ ಮತ್ತೆ ಕೇರ್ ಜಾಸ್ತಿ ಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ವೈದ್ಯರ ಹೆಚ್ಚಿನ ಒಂದು ಸಲಹೆಯನ್ನ ಅವರು ಪಡ್ಕೊಳ್ಬೇಕಾಗುತ್ತೆ. ಓಕೆ ಡಾಕ್ಟರ್, ಹಾಗೆ ಮಿಷನ್ ಹಾಸ್ಪಿಟಲ್ ನ ಬಗ್ಗೆ ಹೇಳುವುದಾದ್ರೆ, ಇಲ್ಲಿನ ಒಂದು ವೈದ್ಯಕೀಯ ಸೇವೆಯ ಬಗ್ಗೆ ನಮ್ಮ ಜನರಿಗೆ ಯಾವ ರೀತಿಯ ಮಾಹಿತಿಯನ್ನ ನೀಡ್ತೀರಾ? ಇಲ್ಲಿದು ವೈದ್ಯಕೀಯ ಸೇವೆ ಅಂದ್ರೆ ಮೇನ್ ಅಂದ್ರೆ ನನಗೆ ಅನ್ಸೋದು ಇಲ್ಲಿದು ದಾದಿಯರು, ನರ್ಸಸ್. ಸೊ ಈಗ ನಮ್ಮ ಸೀನಿಯರ್ ನರ್ಸಸ್ ಇಲ್ಲ, ಈಗ ಎಲ್ಲ ಯಂಗರ್ ಜನರೇಷನ್ ಬರ್ತಾ ಇದ್ದಾರೆ. ಬಟ್ ದ ಸೀನಿಯರ್ ನರ್ಸಸ್ ವೆನ್ ಐ ಸ್ಟಾರ್ಟೆಡ್, ದೇ ಆರ್ ವಂಡರ್ಫುಲ್. ದೇ ಆರ್ ಮದರ್ಲಿ ಕೇರ್ ಅಂತ ಹೇಳ್ಬೋದು. ಅಂದ್ರೆ ನಾವು ಡಾಕ್ಟರ್ಸ್ ಎಷ್ಟು ಮುಖ್ಯನೋ, ನಮ್ಗೆ ಹಾಸ್ಪಿಟ್ಲಿಗೆ ಬರುವಾಗ ಒಂದು ನಗುಮುಖದಿಂದ ಒಳಗೆ ಕರ್ಕೊಂಡು ಹೋಗೋದಾಗ್ಲಿ, ಈಗ ನಾವೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದಾದ್ರೂ ಸಹ ನಮ್ಗೆ ಒಂದು ಸಿಸ್ಟರ್ಸ್ ನ ನೋಡಿದಾಗ ಅವರು ನಮ್ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತಾರೆ, ನಮ್ಗೆ ಹೇಗೆ ಸಮಾಧಾನ ಹೇಳ್ತಾರೆ, ಅದು ತುಂಬಾ ಮುಖ್ಯ ಆಗ್ತದೆ. ಯಾಕಂದ್ರೆ ಈಗ ನೀವು 5 days ಹಾಸ್ಪಿಟಲ್ ಅಲ್ಲಿ ಇದ್ರೂ ಕೂಡ 24/7 ನೀವು ಸಿಸ್ಟರ್ಸ್ ಅರೌಂಡೇ ಇರ್ತೀರಾ ಹಾಸ್ಪಿಟಲ್ ಅಲ್ಲಿ. ಸೊ ಸಿಸ್ಟರ್ಸ್ ನ ಸರ್ವಿಸ್ ಇಲ್ಲಿ ತುಂಬಾ ಒಳ್ಳೇದಿದೆ. ಡ್ಯೂಟಿ ಡಾಕ್ಟರ್ಸ್ ಇದ್ದಾರೆ, ಇಂಟೆನ್ಸಿವ್ ಕೇರ್ ಇದೆ, ಸೊ ಇಂಟೆನ್ಸಿವಿಸ್ಟ್ ಇದ್ದಾರೆ. ಸೊ ಆ ಲೆಕ್ಕದಲ್ಲಿ ಮಿಷನ್ ಹಾಸ್ಪಿಟಲ್ ಅಲ್ಲಿ ವೈದ್ಯಕೀಯ ಸೇವೆ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಉಂಟು. ಹಾಗೆ ತಂತ್ರಜ್ಞಾನದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ವೈದ್ಯಕೀಯ ಸೇವೆಗಳು ಯಾವ ರೀತಿಯಲ್ಲಿ ನವೀಕೃತಗೊಂಡಿದೆ ಮಿಷನ್ ಹಾಸ್ಪಿಟಲ್ ಅಲ್ಲಿ ಅಂತ ಹೇಳ್ಬೋದಾ? ತಂತ್ರಜ್ಞಾನ ಬಗ್ಗೆ ನಾವು ಹೆಚ್ಚಾಗಿ ಮೆಡಿಸಿನ್ ಸೈಡ್ ಎಲ್ಲ ಹೋಗುದಿಲ್ಲ. ನಮ್ಗೆ ನಾವು ಹೆರಿಗೆ ವಿಭಾಗದಲ್ಲೇ ನೋಡೋದಾದ್ರೆ ನಮ್ಗೆ ಇವಾಗ ಮಾನಿಟರಿಂಗ್ ಎಲ್ಲ ಈಸಿ. ನಮ್ಗೆ ಮುಂಚೆ ಬರೀ ಅದು ನಾವು ಫಸ್ಟ್ ಬರುವಾಗ ಇಲ್ಲಿ ಫೀಟೋಸ್ಕೋಪ್ ಅಂತ ಇರ್ತಿತ್ತು, ಕಿವಿಯನ್ನೇ
ಹೊಟ್ಟೆಗಿಟ್ಬಿಟ್ಟು ಹಾರ್ಟ್ ಬೀಟ್ ಕೇಳುವಂತದ್ದು ಒಂದ್ ಸಣ್ಣ ಮೆಷಿನ್ ಇರ್ತಿತ್ತು, ಮೆಷಿನು ಅಲ್ಲ ಅದು, ಸಣ್ಣದ್ ಒಂದು ಇನ್ಸ್ಟ್ರೂಮೆಂಟ್ ಇರ್ತಿತ್ತು, ಆದ್ರೆ ಕಿವಿ ಹಾಗೆ ಕೊಟ್ಬಿಟ್ಟು ಕೇಳ್ಬೇಕು. ಬಟ್ ಇವಾಗ ಆತರ ಅಲ್ಲ. ಆಮೇಲೆ ಸ್ಟೆಥೋಸ್ಕೋಪ್ ಬಂತು, ಬಟ್ ಈಗ ಫೀಟಲ್ ಡಾಪ್ಲರೇ ಬಂದ್ಬಿಟ್ಟಿದೆ. ಸೊ ದಟ್ ನಿಮ್ಗೂ ಸೌಂಡ್ ಕೇಳುತ್ತೆ, ನನ್ಗೂ ಕೇಳುತ್ತೆ, ಪಕ್ಕದಲ್ಲಿ ಇದ್ದವರಿಗೂ ಕೇಳ್ತದೆ, ಹಾರ್ಟ್ ಬೀಟ್ ಎಷ್ಟುಂಟಂತ ಗೊತ್ತಾಗ್ತದೆ, ಡಿಜಿಟಲ್ ತೋರಿಸ್ತದೆ. ಸೊ ಮಾನಿಟರಿಂಗ್ ಬಿಕಮ್ಸ್ ವೆರಿ ಈಸಿ, ಟ್ರೇಸ್ ಬರ್ತದೆ. ಸೊ ದಟ್ ನಾವಿಲ್ಲ ಅಂತ ಹೇಳಿದ್ರು ನಮ್ಗೆ ಸಿಸ್ಟರ್ಸ್ ನವ್ರು ತಂದು ತೋರಿಸಬಹುದು. ಮಾನಿಟರ್ ಇವಾಗ ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಕೂಡ ಬರ್ತದೆ. ಮತ್ತೆ ಇವನ್ ಸಿಸೇರಿಯನ್ಸ್ ಹ್ಯಾವ್ ಬಿಕಮ್ ಮೋರ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಹೇಳ್ಬೋದು. ಮುಂಚಿನ ಹಾಗೆ ಈ ತರ ಗಾಯ ಎಲ್ಲ ಅಡ್ಡ ಗಾಯ ಕೊಡ್ತೇವೆ. ಸೊ ಟೆಕ್ನಾಲಜಿ ಹ್ಯಾಸ್ ಹೆಲ್ಪ್ಡ್ ಅ ಲಾಟ್ ಬೋತ್. ಈಗ ಲ್ಯಾಪ್ರೋಸ್ಕೋಪಿ ಬಂದಿದೆ ಗೈನಕಾಲಜಿಯಲ್ಲಿ. ಸೊ ಇಟ್ ಇಸ್ ಮೇಕಿಂಗ್ ಲೈಫ್ ಬೆಟರ್. ಈ ಲ್ಯಾಪ್ರೋಸ್ಕೋಪಿ ಬಂದಿದೆ ಅಂತ ಹೇಳಿದ್ರೆ, ಈ ಲ್ಯಾಪ್ರೋಸ್ಕೋಪಿಯ ಬಗ್ಗೆ ಯಾವ ರೀತಿಯ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನಮ್ಗೆ ಇವಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಜಾಯ್ನ್ ಆಗಿದ್ದಾರೆ ನಮ್ಮಲ್ಲಿ. ಡಾಕ್ಟರ್ ಕೀರ್ತನ್ ಇದ್ದಾರೆ, ಡಾಕ್ಟರ್ ಅಕ್ಷತಾ ಅವರಿದ್ದಾರೆ. ಡಾಕ್ಟರ್ ಅಕ್ಷತಾ ಅವರು ಮೇನ್ಲಿ she is concentrating on gynecology and laparoscopy. She is very well trained. So laparoscopy ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತುಂಟು ಇವಾಗ ಕೀ ಹೋಲ್. ಜನರಲ್ ಟರ್ಮ್ಸ್ ಅಲ್ಲಿ ಎಲ್ಲರೂ ಈಗ ಲೇಸರ್ ಅಂತ ಹೇಳ್ತಾರೆ, ಯಾಕಂದ್ರೆ ಗಾಯ ಕಾಣೋದಿಲ್ಲ. ಫಾಸ್ಟರ್ ರಿಕವರಿ, ದೋ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ, ಬಟ್ ಪೇನ್ ತುಂಬಾ ಕಮ್ಮಿ ಅಂಡ್ ರಿಕವರಿ ಇಸ್ ವೆರಿ ಫಾಸ್ಟ್. ಇಟ್ ಇಸ್ ಬೂನ್ ಅಂತ ಹೇಳ್ಬೋದು ಒಂದು ಲೇಡೀಸ್ಗೆ, ಲೈಕ್ ವೆನ್ ಇಟ್ ಕಮ್ಸ್ ಟು ಸರ್ಜರಿ ರಿಲೇಟೆಡ್ ಟು ದೀಸ್ ಥಿಂಗ್ಸ್, ನಮ್ದು ಗೈನಕಾಲಜಿ ರಿಲೇಟೆಡ್. ಹಾಗೆ ಡಾಕ್ಟರ್, ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಡಾಕ್ಟರ್ಸ್ ಗಳಿಗೂ ಕೂಡ ಒಂದು ಕುಟುಂಬ ಜೀವನ ಅಂತ ಇರ್ತದೆ. ಅವರು ಮತ್ತಷ್ಟು ಕುಟುಂಬಗಳ ಒಂದು ಜೀವನದ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡು ಅವ್ರ ಮಗುವನ್ನ ಡೆಲಿವರಿ ಆಗುವ ತನಕ ಅಷ್ಟೊಂದು ಕೇರ್ ಮಾಡ್ತಾರೆ. ಹಾಗಿರುವಾಗ ನಿಮ್ಮ ಜೀವನ ಅಂತ ಹೇಳುವಂತದ್ದು ಕೂಡ ಸಮತೋಲನದಲ್ಲಿ ಇಡಬೇಕಾಗ್ತದೆ. ಈ ಒಂದು ವಿಷಯದಲ್ಲಿ ಮಾತನಾಡ್ಬೇಕು ಅಂತ ಹೇಳಿದ್ರೆ, 24 ಗಂಟೆಗಳ ಒಂದು ಸೇವೆ ನಿಮ್ಮದಾಗಿರ್ತದೆ. ಯಾವ ಟೈಮಲ್ಲಿ ಕರೆದ್ರೂ ಕೂಡ ನೀವು ಬರ್ತೀರಾ. ನಿಮ್ಮ ಒಂದು ಕುಟುಂಬದ ಸಮತೋಲನದ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಯಾವ ರೀತಿಯಲ್ಲಿ ನಿಮ್ಗೆ ಸಮತೋಲನವನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದಾ? ಸಮತೋಲನ ಅಂದ್ರೆ ಅದು ನಾವು ನಡ್ಸ್ಕೊಂಡ್ ಹೋದ ಹಾಗೆ. ಬಟ್ ನಮ್ಗೆ ಈ ಪ್ರಸೂತಿ ನೀವು ಹೇಳ್ದಂಗೆ ಮತ್ತೆ ಸ್ತ್ರೀರೋಗ ಇರುವಾಗ ನಾವು 24/7 ಲಭ್ಯ ಇರ್ಬೇಕಾಗ್ತದೆ. ಆ ಲೆಕ್ಕದಲ್ಲಿ ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಅತ್ಯಗತ್ಯ ಆಗ್ತದೆ. ನಮ್ಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆದ್ರೆ ಕಷ್ಟ ಆಗ್ತದೆ. ಈ ವಿಷಯದಲ್ಲಿ ಹೇಳೋದಾದ್ರೆ, ನನ್ನ ಅಪ್ಪ ಮತ್ತೆ ಅಮ್ಮ ನನ್ಗೆ ತುಂಬಾ ಸಪೋರ್ಟ್ ಅಲ್ಲಿ ಇದ್ದಾರೆ. ನನ್ನ ಹಸ್ಬೆಂಡ್ ಕೂಡ, ನನ್ನ ಮಗಳು ಕೂಡ. ಸೊ ಅವರು ಯಾವುದೇ ವಿಷಯದಲ್ಲಿ ಯಾವಾಗ್ಲೂ ನಾನು ಹೊರಡ್ತೇನೆ ಹೇಳುವಾಗ ನನ್ಗೆ ಅಡ್ಡಿ ಮಾಡೋದಿಲ್ಲ. ಸೊ ಅವರ ಸಪೋರ್ಟ್ ಇಲ್ಲದೆ ನನ್ಗೆ ಇಷ್ಟೊಂದು ನಮ್ಗೆ ಈ ತರ ಹೆರಿಗೆ ವಿಭಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಓಕೆ, ಅಂದ್ರೆ ಕುಟುಂಬದವರ ಸಹಕಾರ ಅಷ್ಟು ಒಳ್ಳೆ ರೀತಿಯಲ್ಲಿ ಬೇಕಾಗ್ತದೆ. ಇದರಿಂದ ಇನ್ನಿತರ ಕುಟುಂಬದವರು ನಿಮ್ಮ ಮೇಲೆ ಅವಲಂಬಿತ ಆಗಿರ್ತಾರೆ, ಅವರಿಗೂ ಕೂಡ ಖುಷಿಯನ್ನ ಕೊಡುವ ಕೆಲಸವನ್ನ ನೀವು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ಹೇಳುವಂತದ್ದು, ಡಾಕ್ಟರ್ಸ್ ನ ಒಂದು ಜೀವನ ಅಂತ ಹೇಳುವಂತದ್ದು ನಮಗೂ ಕೂಡ ಅತ್ಯಮೂಲ್ಯವಾದ ಸೇವೆಯನ್ನ ಕೊಡುವಂತಹ ಜೀವನ ಅಂತ. ಡಾಕ್ಟರ್, ಹಾಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಹೇಳಿದ್ರೆ, ನೀವು ಎಷ್ಟು ವರ್ಷಗಳ ಒಂದು ವೈದ್ಯಕೀಯ ಪ್ರಯಾಣವನ್ನ ಮಾಡ್ತಾ ಈಗ ಮುಂಬರುವ ವೈದ್ಯ ಡಾಕ್ಟರ್ಸ್ ಗಳಿಗೆ ಯಾವ ರೀತಿಯ ಒಂದು ಸಂದೇಶವನ್ನ ನೀಡಲಿಕ್ಕೆ ಬಯಸ್ತೀರಾ? ಇವಾಗ ಸ್ವಲ್ಪ ಅಂದ್ರೆ ಡಾಕ್ಟರ್ಸ್ ಗೆ ಸಂದೇಶ ಅಂತ ಹೇಳಿದ್ರೆ, ವಿ ಆರ್ ಆಲ್ ಮೆಂಟ್ ಟು ಸರ್ವ್ ದ ಪೀಪಲ್. ಸೊ ನಾವ್ ಅದನ್ನ ಕಲಿಯುವಾಗ್ಲೇ ನಮ್ಗೆ ಅದನ್ನ ಮನವರಿಕೆ ಮಾಡಿಟ್ಟಿರ್ತಾರೆ. ಮತ್ತೆ ನಾವ್ ಈ ತರ ಇಂಟ್ರೆಸ್ಟ್ ಇರುವವರೇ ಈ ಫೀಲ್ಡ್ ಗೆ ಬರ್ತೇವೆ. ಸೊ ಡೆಫಿನೆಟ್ಲಿ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇರುವವರೇ ಇದಕ್ ಬರ್ತಾರೆ. ಬಟ್ ಇವಾಗ ಸ್ವಲ್ಪ ಏನಾಗ್ತದೆ ಅಂತ ಹೇಳಿದ್ರೆ, ಈ ವಾಟ್ ಯು ಸೇ ಕನ್ಸ್ಯೂಮರ್ ಫೋರಮ್ ಮತ್ತೆ ಸ್ವಲ್ಪ ಪೇಷಂಟ್ಸ್ ನವ್ರದ್ದು ಸ್ವಲ್ಪ ಅಂದ್ರೆ ವಾಟ್ ಯು ಸೇ ಡಾಕ್ಟರ್ಸ್ ಮತ್ತೆ ಪೇಷಂಟ್ಸ್ ಮಧ್ಯದಲ್ಲಿ ಸ್ವಲ್ಪ ಡಿಫರೆನ್ಸಸ್, ಮತ್ತೆ ಅದನ್ನ ಅವರನ್ನ ಕೆಲವೊಮ್ಮೆ ಗಲಾಟೆ ಆಗಿ ಹಾಸ್ಪಿಟಲ್ ನಲ್ಲಿ ಪ್ರಾಬ್ಲಮ್ಸ್ ಆಗುವಂತದ್ದು ಕೂಡ ಇರ್ತದೆ. ಸೊ ಇವಾಗ ಈ ಸತಿದು ಡಾಕ್ಟರ್ಸ್ ಡೇ ಥೀಮ್, ಆಸ್ ಯು ನೋ, ಇಟ್ ಈಸ್ ಕೇರ್ ಫಾರ್ ದ ಕೇರ್ ಗಿವರ್ಸ್. ಅಂದ್ರೆ ನಮ್ಗೂ ಕೂಡ ಇವಾಗ ಕೇರ್ ಬೇಕಾಗಿದೆ, ಡಾಕ್ಟರ್ಸ್ ನವರಿಗೆ ಕೂಡ. ಸೊ ವಿ ಆಲ್ಸೋ ಹ್ಯಾವ್ ಟು ಬಿ ಸೇಫ್ ಅಂಡ್ ಅವರ್ ಪೇಷಂಟ್ಸ್ ಆಲ್ಸೋ ಹ್ಯಾವ್ ಟು ಬಿ ಸೇಫ್. ಅಂಡ್ ಆಸ್ ಯು ಸೆಡ್, ನೀವು ಸಮತೋಲನ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೇವೆ. ಸೊ ಮುಂದೆ ಬರುವ ಡಾಕ್ಟರ್ಸ್ ನವರು ಕೂಡ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಆಗದೆ, ದೇ ಹ್ಯಾವ್ ಟು ದೇ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ವಿತ್ ದೇರ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಅವರಿಗೂ ಒಂದು ಫ್ಯಾಮಿಲಿ ಉಂಟು, ವೀಕೆಂಡ್ಸ್ ಉಂಟು, ಅವರ ಜೊತೆ ಕೂಡ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಬೇಕು. ಅವರಿಗೆ ಸಹ ರಿಲ್ಯಾಕ್ಸ್ ಆಗುವಂತದ್ದು ಟೈಮ್ ಬೇಕು. ಸೊ ದೇ ಶುಡ್ ಬಿ ಏಬಲ್ ಟು ಮೇಂಟೈನ್ ಅ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ. ಅಂಡ್ ಪ್ಲಸ್ ಪ್ರೊಟೆಕ್ಷನ್ ಫಾರ್ ದ ಡಾಕ್ಟರ್ಸ್, ಜಸ್ಟ್ ಇನ್ ಕೇಸ್ ಇಫ್ ದರ್ ಇಸ್ ಎನಿ ಟ್ರಬಲ್. ಹಾಗೆ
ಅಂದ್ರೆ ಡಾಕ್ಟರ್ಸ್ ಗಳಿಗೂ ಕೂಡ ನೀವು ಮಹತ್ವವನ್ನ ಕೊಡಿ, ಅವರಿಗೂ ಕೂಡ ಒಂದು ಪರ್ಸನಲ್ ಲೈಫ್ ಇದೆ, ಅವರಿಗೂ ಕೂಡ ಕೇರ್ ಅನ್ನ ಕೊಡಿ. ಹಾಗೆ ನೀವು ಡಾಕ್ಟರ್ಸ್ ಆಗಿ ಜನರಿಗೆ ಒಳ್ಳೆ ರೀತಿಯ ಸೇವೆಯನ್ನ ಕೊಡುವಾಗ ಅವರಿಂದ ಕೂಡ ನೀವು ಆರೈಕೆಯನ್ನ ಬಯಸ್ತೀರಾ ಅಂತ ಹೇಳಿದಿರಾ. ಡಾಕ್ಟರ್ ಬಹಳಷ್ಟು ಒಳ್ಳೆಯ ಒಂದು ಸಂದೇಶವನ್ನ ನೀಡಿದಿರಾ. ಕೇರ್ ಗಿವರ್ಸ್ಗೆ ಅಂದ್ರೆ ಕೇರ್ ಅನ್ನ ಆರೈಕೆಯನ್ನ ಕೊಡುವವರಿಗೂ ಕೂಡ ಆರೈಕೆಯನ್ನ ತೋರಿಸಿ ಅಂತ ಹೇಳುವ ಒಂದು ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಪ್ರಸೂತಿ ಮತ್ತು ಹೆರಿಗೆ ವಿಭಾಗದ ತಜ್ಞರಾಗಿರುವಂತಹ ಡಾಕ್ಟರ್ ಪವಿತ್ರ GS ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಗೆ. ಡಾಕ್ಟರ್, ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ಒಂದು ಪಾದಾರ್ಪಣೆ ಹೇಗಾಯ್ತು? ವೈದ್ಯಕೀಯ ಕ್ಷೇತ್ರದಲ್ಲಿ ಅದು ಕೂಡ ಪ್ರಸೂತಿ ಮತ್ತು ಹೆರಿಗೆಯ ವಿಭಾಗವನ್ನ ನೀವು ಆಯ್ದುಕೊಳ್ಳಲು ಏನಾದ್ರೂ ಪ್ರೇರಣಾದಾಯಕ ಒಂದು ಸಂಗತಿಗಳು ಇದೆಯಾ? ನಮ್ ಫ್ಯಾಮಿಲಿಲಿ ಯಾರು ಡಾಕ್ಟರ್ಸ್ ಇರ್ಲಿಲ್ಲ. ನಮ್ ಅಜ್ಜಿಗೆ ನಮ್ ಫ್ಯಾಮಿಲಿಲಿ ಯಾರಾದ್ರೂ ಒಬ್ರು ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಕ್ಚುಲಿ ಅವ್ರ ಆಸೆ ಪೂರೈಸೋಕೆ ನಾನು ಈ ಫೀಲ್ಡ್ ನ ಸೆಲೆಕ್ಟ್ ಮಾಡಿದ್ದು. ಆಮೇಲೆ OBG ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ ಅಂದ್ರೆ ಯೂಶಲಿ ನಮ್ ಟೈಮ್ ಅಲ್ಲಿ ಎಲ್ಲಾ ಫಿಮೇಲ್ಸ್ಗೂ ಫಸ್ಟ್ ಪ್ರಿಫರೆನ್ಸ್ ವುಡ್ ಬಿ OBG ಬಿಕಾಸ್ ಇಟ್ಸ್ ಅಬೌಟ್ ಅಂದ್ರೆ ಹೆಂಗಸರ ದೇಹಕ್ಕೆ ಸಂಬಂಧಪಟ್ಟ ವಿಷಯವಾಗಿರೋದ್ರಿಂದ ದೇ ವಿಲ್ ಬಿ ಮೋರ್ ಕಂಫರ್ಟಬಲ್ ವಿತ್ ಫಿಮೇಲ್ ಡಾಕ್ಟರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದಿದ್ರಿಂದ ನಾವು ಡೆಫಿನೆಟ್ಲಿ ಫಸ್ಟ್ ಪ್ರಯಾರಿಟಿ ಅದೇ ಇತ್ತು. ಅಂಡ್ ನಂಗ್ ಅನ್ಸೋದು ಈ ಮಕ್ಕಳನ್ನ ನೋಡೋದು, ಅವ್ರನ್ನ ಈ ಲೋಕಕ್ಕೆ ನಾವು ಬರೋಕೆ ಹೆಲ್ಪ್ ಮಾಡೋದು, ಸಪೋರ್ಟ್ ಮಾಡೋದು ತಾಯಂದ್ರಿಗೆ, ಅದು ನನ್ಗೆ ತುಂಬಾ ಚಾಲೆಂಜಿಂಗ್ ಅನಿಸ್ತಾ ಇತ್ತು. ಅದರಿಂದ ನಾನು ಈ ಫೀಲ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ನಿಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ನೀವು ಎಲ್ಲಿ ಪಡ್ಕೊಂಡು ಯಾವಾಗ ನೀವು ಸರ್ವಿಸ್ಗೆ ಜಾಯ್ನ್ ಆದ್ರಿ? ನಾನು MBBS ಮಾಡಿದ್ದು ಬೆಳ್ಳಾರಿ ಮೆಡಿಕಲ್ ಕಾಲೇಜ್ ಗವರ್ಮೆಂಟ್ ಹಾಸ್ಪಿಟಲ್ ವಿಮ್ಸ್ ಬೆಳ್ಳಾರಿ. ಮತ್ತೆ DGO ನಾನ್ ಮಾಡಿದ್ದು ಮುಂಬೈಯಲ್ಲಿ. ಅದಾದ್ಮೇಲೆ ನಾನು ಸುಮಾರು ಕೆಲವು ಕಡೆ ಕೆಲಸ ಮಾಡಿ ಆಮೇಲೆ ಇತ್ತೀಚೆಗೆ ನಾನು 8 years ಆಗೋ ಇಲ್ಲಿ ಬಂದು ಜಾಯ್ನ್ ಆದೆ ಮಿಷನ್ ಹಾಸ್ಪಿಟಲ್ ಅಲ್ಲಿ. ಇಲ್ಲಿ ಫುಲ್ ಟೈಮ್ ಡಾಕ್ಟರ್ ದೀಪಾ ಅಂತ ಇದ್ರು. ಸೊ ನಾನು ಅವರು ಇಬ್ರು ಬರ್ಡನ್ ಒಂದು ಶೇರ್ ಮಾಡ್ಕೊಂಡು ಅವಾಗಿಂದ ವಿ ಆರ್ ವರ್ಕಿಂಗ್ ಹಿಯರ್ ಟುಗೆದರ್. ತಾಯಿಯಾಗುವ ಸಂದರ್ಭದಲ್ಲಿ ಒಂದು ತಾಯಿಯ ಆರೈಕೆ ಹೇಗಿರ್ಬೇಕು ಅಂತ ಹೇಳುದನ್ನ ಹೇಳ್ಬೋದಾ? ಇತ್ತೀಚೆಗೆ ನಾವು ನೋಡ್ತಾ ಇದೀವಿ OPDs ಅಲ್ಲಿ ಇನ್ಫರ್ಟಿಲಿಟಿ ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣಗಳು ಹಲವಾರು ಇರ್ಬಹುದು. ಇವತ್ತಿನ ಜೀವನ ಶೈಲಿ ಇರ್ಬಹುದು, ಅಥವಾ ಈಗಿನ ಹೆಂಗಸರು ಅವ್ರು ಮಾಡ್ತಾ ಇರೋ ವರ್ಕ್ ಪ್ಯಾಟರ್ನ್ ಇರ್ಬಹುದು. ನಾವ್ ನೋಡ್ತೀವಿ ತುಂಬಾ ಪ್ರೊಲಾಂಗ್ಡ್ ಅವರ್ಸ್, ಸೆಡೆಂಟರಿ ಲೈಫ್ ಸ್ಟೈಲ್ ಜಾಸ್ತಿ ಆಗ್ತಾ ಇದೆ. ತುಂಬಾ ಹೊತ್ತು ಕೂತ್ಕೊಂಡು ಕಂಪ್ಯೂಟರ್ ಮೇಲೆ IT ಇಂಡಸ್ಟ್ರಿ ಇರ್ಬೋದು, ಇಲ್ಲ ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು, ಇಲ್ಲ ಕಾಲ್ ಸೆಂಟರ್ಸ್, ಹೀಗೆ ನಾವ್ ಎಲ್ಲೇ ನೋಡಿದ್ರು ತುಂಬಾ ಹೊತ್ತು ಪ್ರೊಲಾಂಗ್ ಸಿಟ್ಟಿಂಗ್ ಇರೋದ್ರಿಂದ ಅವ್ರಿಗೆ ಬಾಡಿಗೆ ಮೂವ್ಮೆಂಟ್ಸ್ ಕಮ್ಮಿ. ಆಮೇಲೆ ಅದೊಂದೇ ಕಾರಣ ಅಲ್ಲ, ಇವನ್ ಆ ಫುಡ್ ಸ್ಟೈಲ್, ಈಗ ಫಾಸ್ಟ್ ಫುಡ್, ಪ್ರಾಸೆಸ್ಡ್ ಫುಡ್ಸ್, ಸ್ವಿಗ್ಗಿ, ಝೊಮ್ಯಾಟೊ, ಈಗ ಎಲ್ಲ ಫಾಸ್ಟ್ ಫುಡ್ಸ್ ಟ್ರೆಂಡ್ ನಡೀತಾ ಇರೋದ್ರಿಂದ ಅಷ್ಟು ಹೆಲ್ದಿ ಫುಡ್ ಸಿಗ್ತಾ ಇಲ್ಲ ಅಂತ ನಂಗ್ ಅನ್ಸುತ್ತೆ. ಸೊ ದೇ ಶುಡ್ ಗೋ ಮೋರ್ ಫಾರ್ ಹೆಲ್ದಿ ಫುಡ್. ಮತ್ತೆ ಇನ್ನೊಂದು PCOD ತುಂಬಾ ಜಾಸ್ತಿ ಇದೆ ಈಗೀಗ ಕಂಡು ಬರೋ ಎಲ್ಲಾ ಯುವತಿಯರಲ್ಲಿ. ಸೊ ನಾವ್ ಅವ್ರಿಗೆ ಏನ್ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬೇಸಿಕ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇಸ್ ದ ನಂಬರ್ 1 ಥಿಂಗ್ ವಿ ಇನ್ಸಿಸ್ಟ್ ಆನ್. ಅಂದ್ರೆ ಅವರು ಡೈಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ಅಡಾಪ್ಟ್ ಮಾಡ್ಕೊಳ್ಬೇಕು. ಲೈಕ್ ಇಟ್ ಮೇ ಬಿ ಯೋಗ ಆರ್ ವಾಕ್. ಜಿಮ್ಗೆ ಹೋಗ್ಬೇಕು ಅಂತಿಲ್ಲ, ಜಿಮ್ ಅಷ್ಟೊಂದು ನಾವು ಅಡ್ವೈಸ್ ಮಾಡೋದಿಲ್ಲ, ಯಾಕಂದ್ರೆ ಇಟ್ ಕಾಂಟ್ ಬಿ ವೆರಿ ಕನ್ಸಿಸ್ಟೆಂಟ್. ಅವ್ರು ರೆಗ್ಯುಲರ್ ಆಗಿ ಹೋಗಕ್ಕಾಗಲ್ಲ. 1-2 months 3 months ಹೋಗ್ತಾರೆ, ವೇಟ್ ಲಾಸ್ ಆದ ತಕ್ಷಣ ಅದೇ ರಿಲ್ಯಾಕ್ಸ್. ಸೊ ರೆಗ್ಯುಲರ್ ಆಗಿ ಒಂದು ಮನೇಲೆ ಯೋಗ ಅಂಡ್ ಮೆಡಿಟೇಷನ್ ಆಲ್ಸೋ, ದಟ್ ಆಲ್ಸೋ ಹೆಲ್ಪ್ಸ್. ಆಮೇಲೆ ಫುಡ್ ಹ್ಯಾಬಿಟ್ಸ್, ಹೆಲ್ದಿ ಫುಡ್ ಈಗ ಟೋಟಲಿ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ದೇ ಶುಡ್ ಕಟ್ ಡೌನ್ ಔಟ್ಸೈಡ್ ಫುಡ್. ಡೈಲಿ ತಿನ್ನೋದು ಆ ತರದೆಲ್ಲ ಬಿಡ್ಬೇಕು. ವೀಕ್ಲಿ ಒನ್ಸ್ ಇನ್ 2 weeks ಔಟ್ಸೈಡ್ ಫುಡ್ ಇಸ್ ಓಕೆ. ಆಮೇಲೆ ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಈ ತರ ಅನ್ಹೆಲ್ದಿ ಫ್ಯಾಟ್ಸ್ ಎಲ್ಲ ದೇ ಶುಡ್ ಕಟ್. ಆಮೇಲೆ ವೆನ್ ದೇ ಕಮ್ ಫಾರ್ ಇನ್ಫರ್ಟಿಲಿಟಿ we do like we call them for regular egg formation follicular study ಅಂತ ಹೇಳ್ತೀವಿ. ಅದಕ್ಕೆ ನಾವು ರೆಗ್ಯುಲರ್ ಆಗಿ ಕರೆದು ದೆನ್ ವಿ ಸಿ ಅಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಜೊತೆಗೆ ವಿ ಟ್ರೈ ಟು ಗೈಡ್ ದೆಮ್. ಹಾಗೆ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಇಫ್ ದೇ ಫಾಲೋ ಅವರ್ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ದಿನನಿತ್ಯದ ಅಭ್ಯಾಸದಲ್ಲಿ ಬಹಳಷ್ಟು ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ವ್ಯಾಯಾಮವನ್ನ ನಾವು ಹೆಚ್ಚಾಗಿ ಅದರಲ್ಲಿ ಮಾಡ್ಕೊಳ್ಬೇಕಾಗ್ತದೆ, ಮತ್ತು ಫುಡ್ ನ ಒಂದು ಅಭ್ಯಾಸ ಕೂಡ ಅದರಲ್ಲಿ ಅನುಸರಿಸಬೇಕಾಗ್ತದೆ. ಇದರಿಂದ ನಮ್ಮ ಅಂದ್ರೆ ಒಂದು ಜೀವನದಲ್ಲಿ ನಾವು ಹೆರಿಗೆಯ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಲ್ಲಿ ಅದನ್ನ ಸನ್ನದ್ಧರಾಗಬೇಕು ಅಂತ ಹೇಳೋದಕ್ಕೆ ಒಂದು ಪ್ರೆಗ್ನೆನ್ಸಿಗೂ ಹೆಲ್ಪ್ ಆಗುತ್ತೆ. ಥ್ರೂ ಔಟ್ ದ ಪ್ರೆಗ್ನೆನ್ಸಿ ದೇ ವಿಲ್ ಬಿ ಮೋರ್ ಹೆಲ್ದಿಯರ್. ಅವ್ರಿಗೆ ಶುಗರ್ಸ್ ಇರ್ಬೋದು, BP ಇರ್ಬೋದು, ಎಲ್ಲ ನಾರ್ಮಲ್ ಆಗಿರೋಕ್ಕೂ ಹೆಲ್ಪ್ ಆಗುತ್ತೆ. ಇಫ್ ಬಿಫೋರ್ ಪ್ರೆಗ್ನೆನ್ಸಿ ದೇ ಅಡಾಪ್ಟ್ ಆಲ್ ದಿಸ್ ಥಿಂಗ್ಸ್.
ಸೊ ಡಾಕ್ಟರ್, ನೀವು ಹಾಗೆ ಹೇಳಿದ್ರೆ PCOD ಒಂದು ಸಮಸ್ಯೆ ಇರ್ತದೆ. ಈ PCOD ಸಮಸ್ಯೆ ಒಂದು ಹೆಣ್ಮಕ್ಳಲ್ಲಿ ಈಗ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಸಮಸ್ಯೆ. ಇದಕ್ಕೆ ಮುಖ್ಯವಾದ ಕಾರಣ ಏನಾಗಿರ್ತದೆ ಅಂತ ಹೇಳ್ಬೋದಾ? ಆಗ್ಲೇ ಹೇಳ್ದಂಗೆ ಅದಕ್ಕೆ ಸುಮಾರು ಕಾರಣಗಳಿರ್ಬೋದು. ಒಂದು, ವ್ಯಾಯಾಮ ಇಲ್ಲದೆ ಇರೋದು ಬಾಡಿಗೆ, ಆಮೇಲೆ ಆಹಾರ ಪದ್ಧತಿ ಇರ್ಬೋದು, ಮತ್ತೆ ಈಗಿಂದು ಕಲುಷಿತ ವಾತಾವರಣ ಕೂಡ ಇರ್ಬೋದು. ನಾವ್ ನೋಡ್ತೀವಿ ಎಲ್ಲ ಫುಡ್ಸ್ ಅಲ್ಲಿ ದೇರ್ ಆರ್ ಆಡೆಡ್ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ದ ವೇ ಈಗ ತರಕಾರಿ ಹಣ್ಣು ಎಲ್ಲದ್ರಲ್ಲೂ ದೇರ್ ಆರ್ ಕೆಮಿಕಲ್ಸ್, ದ ಪೆಸ್ಟಿಸೈಡ್ಸ್, ದೇ ಆಲ್ ಆರ್ ಕಾಸಿಂಗ್ ದಿಸ್ ಅಂತ ನಮ್ಗೆ ಅನ್ಸುತ್ತೆ. ದ ಸ್ಟಡೀಸ್ ಆರ್ ಆಲ್ಸೋ ಶೋಯಿಂಗ್ ದಿಸ್ ಥಿಂಗ್ಸ್. ಆಮೇಲೆ ಇನ್ನು ದೇ ಸೇ ದ ಕಾಸ್ಮೆಟಿಕ್ಸ್, ವಾಟ್ ಎವರ್ ಈಗೆಲ್ಲ ಯೂಸ್ ಮಾಡೋ ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್ಸ್ ಇರ್ಬೋದು, ದ ಫೌಂಡೇಶನ್ಸ್ ಇರ್ಬೋದು, this deodorants, the perfumes, all of them can cause these hormonal changes. So I think girls should minimize the use of all this artificial makeup. ಸೊ ಇದರಿಂದ ಕೂಡ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನ ಬೀರ್ತದೆ ಇದು ಅಂತ ಹೇಳ್ತೀರಾ. ಹಾಗಿರುವಾಗ ನೀವು ಹೆರಿಗೆಯ ಸಂದರ್ಭದಲ್ಲಿ ಹೇಳಿದ್ರಿ, ಈಗ ಹೆರಿಗೆಗೋಸ್ಕರ ಬರುವವರು ಮಹಿಳೆಯರು ಇರ್ತಾರೆ, ಇನ್ಫರ್ಟಿಲಿಟಿ ಅಂತ ಹೇಳುವಂತದ್ದು ಮುಖ್ಯವಾಗಿ ಕಾಣ್ತಾ ಇರ್ತದೆ. ಹಾಗಿರುವಾಗ ಅವರನ್ನ ಹುರಿದುಂಬಿಸ್ಬೇಕಾದ್ರೆ, ಅವರಿಗೆ ಒಂದು ಮನೋಸ್ಥೈರ್ಯವನ್ನ ಕೊಡ್ಬೇಕಾದ್ರೆ ಡಾಕ್ಟರ್ ಆಗಿ ನೀವು ಏನ್ ಮಾಡ್ತೀರಾ ಅಂತ ಹೇಳ್ಬೋದಾ? ಸೊ ಯಾವ್ದೇ ಕಾಲ ಇರ್ಲಿ, ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ಬೇಕು ಅನ್ನೋದು ಆಸೆ ಹೆಚ್ಚಾಗಿ ಇದ್ದೇ ಇರುತ್ತೆ. ಮತ್ತೆ ಇನ್ನು ಕೆಲವರಲ್ಲಿ ಈವನ್ ಇಫ್ ದೇ ವಾಂಟ್ ಟು ಪೋಸ್ಟ್ಪೋನ್, ಇಲ್ಲ ಈಗ ತಕ್ಷಣ ಆಗೋದ್ ಬೇಡ ಅಂದ್ರು ಮನೇಲಿ ಅದು ತುಂಬಾ ಒಂದು ಇದು ಹೌದು, ಅವರೆಲ್ಲ ಒಂದು 6 ತಿಂಗಳಾದ ತಕ್ಷಣ ಇನ್ನು ಪ್ರೆಗ್ನೆಂಟ್ ಆಗ್ಲಿಲ್ಲ ಅನ್ನೋದು ಒಂದು ಪ್ರೆಷರೈಸ್ ಮಾಡಕ್ ಶುರು ಮಾಡ್ತಾರೆ. ಆಗ ನಮ್ಮ ಹತ್ರ ಇವ್ರು ಬಂದಾಗ ಒಮ್ಮೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಕೂಡಲೇ ಎವ್ರಿ ಮಂತ್ ದೇ ವಿಲ್ ಬಿ ವೇಟಿಂಗ್, ಲೈಕ್ ಈ ಮಂತ್ ನಂಗೆ ರಿಸಲ್ಟ್ ಸಿಗ್ಬೇಕು ಅಂತ. ಅದರಿಂದ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ದೇ ಶುಡ್ ನಾಟ್ ಟೇಕ್ ಸೋ ಮಚ್ ಸ್ಟ್ರೆಸ್. ಅದನ್ನ ನಾವು ವಿ ಕೌನ್ಸಿಲ್ ದೆಮ್ ಎವ್ರಿ ಮಂತ್, ವಿ ಕೌನ್ಸಿಲ್ ದೆಮ್. ನೋ, ಇಲ್ಲ ಈಗ್ಲೇ ಆಗ್ಬೇಕು ಅಂತ ನೀವು ಟ್ರೈ ಮಾಡ್ಬೇಡಿ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಇಟ್ಸ್ ಓನ್ ಕೋರ್ಸ್. ಸೊ ರಿಲ್ಯಾಕ್ಸ್ಡ್ ಆಗಿ ಇರ್ಬೇಕು ಅವರು. ದ ಮೋರ್ ದೇ ಟೇಕ್ ಸ್ಟ್ರೆಸ್, ಅಗೇನ್ ಇಟ್ ವಿಲ್ ಗೆಟ್ ಡಿಲೇಡ್. ಸೊ ಆರಾಮಾಗಿ ರಿಲ್ಯಾಕ್ಸ್ ಆಗಿರೋ ತರ ನಾವು ಅವ್ರಿಗೆ ವಿ ಟಾಕ್ ಟು ದೆಮ್, ವಿ ಕೌನ್ಸಿಲ್ ದೆಮ್. ಹಾಗೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ಳೋ ಟೈಮ್ ಅಲ್ಲಿ. ಹಾಗಾದ್ರೆ ಪ್ರಸಕ್ತವಾಗಿ ಬಹಳಷ್ಟು ಮಹಿಳೆಯರಿಗೆ ಈ ಒಂದು ಇನ್ಫರ್ಟಿಲಿಟಿ ಅಂತ ಕಾಡ್ತಾ ಇರ್ತದೆ, ಮತ್ತೆ ಪ್ರೆಗ್ನೆನ್ಸಿ ನಿಲ್ತಾ ಇರೋದಿಲ್ಲ, ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಪಡ್ತಿರ್ತಾರೆ. ಒಂದು ವೇಳೆ ಪ್ರೆಗ್ನೆಂಟ್ ಆಗದೇ ಇದ್ರೆ ಅವರಿಗೆ ಮನೆಯವರ ಒಂದು ಸಹಕಾರ ಯಾವ ರೀತಿಯಲ್ಲಿ ಇರ್ಬೇಕು, ಅವ್ರು ಯಾವ ರೀತಿಯಲ್ಲಿ ಅವರನ್ನ ಹುರಿದುಂಬಿಸ್ಬೇಕು ಅಂತ ನೀವು ಹೇಳ್ತೀರಾ? ಈ ಇನ್ಫರ್ಟಿಲಿಟಿ ಕಪಲ್ಸ್ ಅಲ್ಲಿ ಯೂಶುವಲಿ ಹಸ್ಬೆಂಡ್ಸ್ ಆರ್ ಆಲ್ವೇಸ್ ದೇರ್, ಯಾವಾಗ್ಲೂ ಬರ್ತಾರೆ ಅವ್ರ ವೈಫ್ಸ್ ಜೊತೆಗೆ. ಎಲ್ಲೋ ಒಂದೊಂದ್ಸಲ ನಾವ್ ನೋಡ್ತೀವಿ ಕೆಲವು ಹಸ್ಬೆಂಡ್ಸ್ ತಮ್ಮ ಸಿಮೆನ್ ಅನಾಲಿಸಿಸ್ ಕೂಡ ಮಾಡ್ಕೊಳಕ್ಕೆ ಒಪ್ಪೋದಿಲ್ಲ. ಅವ್ರು ನನ್ಗೇನು ಪ್ರಾಬ್ಲಮ್ ಇಲ್ಲ, ನಾನ್ ಮಾಡ್ಕೊಳ್ಳೋದಿಲ್ಲ, ನೀನೇ ಟೆಸ್ಟ್ ಮಾಡಿಸ್ಕೋ, ನೀನ್ ತಾನೇ ಪ್ರೆಗ್ನೆಂಟ್ ಆಗ್ಬೇಕು, ಹೀಗೆ ಎಲ್ಲ ಕೆಲವು ರೇರ್ ಕಂಡೀಷನ್ಸ್ ಅಲ್ಲಿ ನಾವ್ ನೋಡ್ತೀವಿ. ಸೊ ಐ ಫೀಲ್ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅವರು ಪ್ರತಿ ಸಲ ವೈಫ್ ನ ಕರ್ಕೊಂಡ್ ಬರ್ಬೇಕಾಗತ್ತೆ. ಕೆಲವು ಸಲ IUI ಪ್ರೊಸೀಜರ್ ಮಾಡಿದಾಗ್ಲೂ ಕೂಡ ಹಸ್ಬೆಂಡ್ ತಮ್ಮ ಜಾಬ್ ಇಂದ ಬಂದು ಅವರು ಸ್ಯಾಂಪಲ್ ಕೊಡೋದಾಗ್ಲಿ, ಹೀಗೆ ಹಸ್ಬೆಂಡ್ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇನ್ ಲಾಸ್ ಇರ್ಬೋದು, ಅವರ ಸಿಸ್ಟರ್ ಇನ್ ಲಾ, ಮನೇಲಿ ಇರೋರು ಎಲ್ಲರೂನು ಸಪೋರ್ಟ್ ಮಾಡ್ಬೇಕು. ಸಮ್ ಪೀಪಲ್ ಲೈಕ್ ಅದೇ ಇಷ್ಟ ತಿಂಗಳಾಯ್ತು ನೀನ್ ಹೋಗ್ತಾ ಇದೀಯಾ, ಇನ್ನು ನಿಂಗೆ ರಿಸಲ್ಟ್ ಸಿಗ್ಲಿಲ್ಲ, ಹಾಗೆಲ್ಲ ಮಾಡೋದ್ರಿಂದ ಇವ್ರು ಇನ್ನು ಸ್ಟ್ರೆಸ್ ಮಾಡಿ ಡಿಪ್ರೆಷನ್ ಆಗೋದು, ಆ ತರ ಎಲ್ಲ ಆದ್ರೆ ಇನ್ನು ಪ್ರೆಗ್ನೆನ್ಸಿ ಕ್ಯಾನ್ ಗೆಟ್ ಮೋರ್ ಡಿಲೇಡ್. ಓಕೆ, ಅಂದ್ರೆ ಅವರಿಗೆ ಮನಸ್ಥೈರ್ಯವನ್ನ ಕೊಡ್ಬೇಕು ಬಿಟ್ರೆ ಅವರನ್ನ ಕುಗ್ಗಿಸಬಾರ್ದು. ಎಷ್ಟಾದ್ರೂ ಅವರು ಕೆಲಸವನ್ನ ಮಾಡ್ತಾ ಅದ್ರೊಟ್ಟಿಗೆ ಇದನ್ನ ಮ್ಯಾನೇಜ್ ಮಾಡ್ಕೊಳ್ಬೇಕು. ಸ್ಟ್ರೆಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ನಾವು ಬಿಡಬಾರ್ದು ಅವರನ್ನ ಅಂತ ಹೇಳ್ತಾರೆ. ಹಾಗೆ ಈಗ ಒಮ್ಮೆ ಈ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬಂದು ಅವರು ಪ್ರೆಗ್ನೆಂಟ್ ಆದ್ರು, ಅದರಿಂದ ಅವರಿಗೆ ಡೆಲಿವರಿ ಆಗಿ ಮಗು ಆಯ್ತು ಅಂತ ಹೇಳುವಾಗ ಅದೊಂದು ಭಾವುಕ ಸನ್ನಿವೇಶ ಖಂಡಿತವಾಗಿ ಅವರಲ್ಲಿ ಇರ್ತದೆ. ಇಂತಹ ಸನ್ನಿವೇಶಗಳನ್ನ ನೀವು ನೋಡಿದೀರಾ? ಹೌದು ಹೌದು, ನಾವು ಇತ್ತೀಚೆಗೆ ಒಂದು 42-year-old ಲೇಡಿ ಬಂದಿದ್ರು. ಅವರು ಸುಮಾರು 14-17 ವರ್ಷದಿಂದ ಟ್ರೈ ಮಾಡಿ ಎಲ್ಲೂ ಪ್ರೆಗ್ನೆಂಟ್ ಆಗದೆ, ಶಿ ಹ್ಯಾಡ್ ಗಿವನ್ ಅಪ್ ಆಲ್ ಹೋಪ್ಸ್. ಎಲ್ಲ ಕಡೆನೂ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಎಲ್ಲರೂ ಚೆನ್ನಾಗಿರೋ ಟ್ರೀಟ್ಮೆಂಟ್ ಕೊಟ್ಟಿದ್ರು ಕೂಡ ಅವ್ರು ಕನ್ಸೀವ್ ಆಗಿರ್ಲಿಲ್ಲ. ಅವ್ರಿಗೆ ಯಾರೋ ಪಕ್ಕದ ಮನೆಯವ್ರೇನೋ ಹೇಳಿದ್ರು ಅಂತ ಮತ್ತೆ ಇಲ್ಲಿ ಬಂದ್ರು. ನಾವು ಬೇಸಿಕ್ ಟ್ರೀಟ್ಮೆಂಟೇ ಕೊಟ್ಟಿದ್ದು, ವಿ ಡಿಡ್ಂಟ್ ಡೂ ಎನಿ ಹೈ-ಫೈ ಪ್ರೊಸೀಜರ್ ಆರ್ ಎನಿಥಿಂಗ್. ಬಟ್ ಅವಳ ಲಕ್, ಶಿ ಕನ್ಸೀವ್ and her pregnancy went on very smoothly, and she delivered a baby recently. ಅವ್ರು ಅಷ್ಟು ಖುಷಿ ಆಯ್ತು. ಆಮೇಲೆ ಮಗು ಕರ್ಕೊಂಡ್ ಬಂದು ಅವರು ನಮ್ಮೆಲ್ಲರಿಗೂ ಮೀಟ್ ಮಾಡಿಸಿ ಅವ್ರ ಲೈಫ್ ಅಲ್ಲಿ ಮರಿದಂತ ಇದು ಅದು. ಸೊ ಆ ತರದ ಕ್ಷಣಗಳನ್ನ ನೋಡಿದಾಗ ನಮ್ಗೂ ತುಂಬಾ ಖುಷಿ ಆಗುತ್ತೆ. ವಿ ಆರ್ ಪಾರ್ಟ್ ಆಫ್ ಸಚ್ ಥಿಂಗ್ಸ್ ಅಂತ.
ಓಕೆ ಡಾಕ್ಟರ್, ಹಾಗೆ ಈ ಒಂದು ಆಫ್ಟರ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರು ಕೂಡ ಅದರಲ್ಲಿ ಬಹಳಷ್ಟು ಆರೈಕೆಯನ್ನ ಪಡ್ಕೊಳ್ಬೇಕಾಗ್ತದೆ ತಾಯಿ ಮಗು ಅಂತ ಹೇಳುವಂತದ್ದು. ಇದರಲ್ಲೂ ಕೂಡ ಕೆಲವೊಂದು ರಿಸ್ಕ್ ನಂತಹ ಸಂದರ್ಭಗಳು ಎದುರಾಗ್ತದೆ. ಈ ಒಂದು ಸನ್ನಿವೇಶಗಳ ಬಗ್ಗೆ ಏನ್ ಹೇಳ್ತೀರಾ? ಯಾವ ರೀತಿಯ ಆರೈಕೆಯನ್ನ ತಗೊಳ್ಳೇಬೇಕಾಗ್ತದೆ ಅಂತ ಹೇಳ್ತೀರಾ? ಕೆಲವು ಪ್ರೆಗ್ನೆನ್ಸಿಸ್ ತುಂಬಾ ಸ್ಮೂತ್ ಹೋಗುತ್ತೆ. ಪೇಷಂಟ್ಸ್ ಆರ್ ಹ್ಯಾಪಿ, ಅವ್ರ ಹಸ್ಬೆಂಡ್ ಕೇರ್ ತಗೊಳ್ತಾರೆ, ದೇ ಈಟ್, ದೇ ಸ್ಲೀಪ್. ಅದೇ ಡೆಲಿವರಿ ಆದ ತಕ್ಷಣ ಥಿಂಗ್ಸ್ ಕ್ಯಾನ್ ಗೋ ವೆರಿ ಬ್ಯಾಡ್. ಅಂದ್ರೆ ಅವ್ರಿಗೆ ಆರಾಮ್ ಇದ್ದದ್ದು ಸಡನ್ ಆಗಿ ಏನಾಯ್ತು ಅನ್ನೋಷ್ಟು ಬ್ಯಾಡ್ ಆಗ್ಬೋದು. ಅಂದ್ರೆ ದೇ ಮೇ ಹ್ಯಾವ್ ಫೀಡಿಂಗ್ ಪ್ರಾಬ್ಲಮ್ಸ್. ಹಾಲು ಕುಡ್ಸೋದ್ರಲ್ಲಿ ಪ್ರಾಬ್ಲಮ್ ಆಗ್ಬೋದು, ಹಾಲು ಬರ್ದೇ ಇರ್ಬೋದು. ಅವಾಗ ಮಗುಗೆ ರಾತ್ರಿ ಎಲ್ಲ ಅದು ಹಾಲು ಕುಡ್ಸೋಕಾಗ್ದೆ ಅವರು ಫಾರ್ಮುಲಾ ಮಿಲ್ಕ್ ಪ್ರತಿ ಸಲ ರೆಡಿ ಮಾಡಿ ಕುಡ್ಸೋದಾಗ್ಲಿ, ಅದು ತುಂಬಾ ಅವ್ರಿಗೆ ಸ್ಟ್ರೆಸ್ಫುಲ್ ಆಗ್ಬೋದು. ಮತ್ತೆ ನಿದ್ದೆ ಪ್ರಾಬ್ಲಮ್ ಆಸ್ ಯೂಶುವಲ್. ಹಂಗೆಲ್ಲ ಆದಾಗ ಸಮ್ ಮೇ ಗೋ ಇನ್ ಟು ಡಿಪ್ರೆಷನ್. ಅದು ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಇರುತ್ತೆ ವಿದಿನ್ 15 days ಆಫ್ಟರ್ ಡೆಲಿವರಿ. ಅದು ಯೂಶುವಲಿ ಆ ಟ್ರಾನ್ಸಿಷನ್ ಪೀರಿಯಡ್, ಸ್ಲೋಲಿ ದೇ ವಿಲ್ ರಿಕವರ್. ಬಟ್ ಸಮ್ ಟೈಮ್ಸ್ ಇಟ್ ಕ್ಯಾನ್ ಗೆಟ್ ಪ್ರೊಲಾಂಗ್ಡ್. ಆಫ್ಟರ್ 15 days ಕೂಡ ಅದು ಪರ್ಸಿಸ್ಟ್ ಆಗಿ ಡಿಪ್ರೆಷನ್, ಅಂದ್ರೆ ಅವ್ರಿಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ದೆ ಒಂಥರ ಸ್ಯಾಡ್ ಆಗಿರೋದು, ಮಗುಗೆ ನೋಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇರದೇ ಇರೋದು, ತಮ್ಮ ಬಗ್ಗೆ ತಾವು ಯಾವ್ದು ನಿರಾಸಕ್ತಿ ಹೊಂದಿರೋದು, ಆ ತರ ಎಲ್ಲ ಆದ್ರೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ತಾಯಿಗೆ. ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್, ದೇ ಮೇ ನೀಡ್ ಮೆಡಿಕಲ್ ಅಡ್ವೈಸ್ ಆಲ್ಸೋ. ಆ ತರ ಮಾಡ್ಬೇಕು. ಓಕೆ, ಅಂದ್ರೆ ಪೋಸ್ಟ್ ಪ್ಯಾರ್ಟಮ್ ಡಿಪ್ರೆಷನ್ ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮ್ಗೆ ಸಿಕ್ಕಿ ಹಾಕಿಕೊಂಡ್ರೆ ಮಹಿಳೆಯರು ಯಾವ ರೀತಿ ಅವರನ್ನ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಅದು ಮೋಸ್ಟ್ಲಿ ಅಂದ್ರೆ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ದ ಮದರ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಅವ್ರ ಬರ್ಡನ್ ನ ಶೇರ್ ಮಾಡ್ಕೊಳ್ಬೇಕು. ಅವ್ರಿಗೆ ನಿದ್ದೆ ಮಾಡೋಕೆ ಟೈಮ್ ಕೊಡ್ಬೇಕು. ಅವ್ರ ಮಗುನ ಕರ್ಕೊಂಡು ಫುಲ್ ಅವ್ರಿಗೆ ಸೆಪರೇಟ್ ಆಗಿ ಒಂದ್ ರೂಮ್ ಅಲ್ಲಿ ಮಲ್ಗೋಕೆ ಆತರ ಏನಾದ್ರು ಅರೇಂಜ್ಮೆಂಟ್ಸ್ ಮಾಡ್ಬೇಕು. ಮತ್ತೆ ದೇ ಹ್ಯಾವ್ ಟು ಡೂ ಲೈಕ್ ಅದೇ ಮೆಡಿಟೇಷನ್ ಕೈಂಡ್, ಮೆಡಿಟೇಷನ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಹೆಲ್ದಿ ಫುಡ್ ತಗೊಳ್ಳೋದು. ಅಂಡ್ ರೇರ್ಲಿ ದೇ ಮೇ ನೀಡ್ ಅ ಸೈಕಲಾಜಿಕಲ್ ಸಪೋರ್ಟ್. ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅವರಿಗೆ ಮುಖ್ಯವಾಗಿ ಆರೈಕೆ ಬೇಕಾಗಿರ್ತದೆ. ಆರೈಕೆಯನ್ನ ಜಾಸ್ತಿ ಮಾಡಿದಾಗೆ ಅವರು ಮನೋಬಲವನ್ನ ಜಾಸ್ತಿಯಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಓಕೆ ಡಾಕ್ಟರ್, ಹಾಗೆ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಮೊದಲೆಲ್ಲ ನಮ್ಮ ಒಂದು ಸಮಾಜದಲ್ಲಿ ಅಷ್ಟೆಲ್ಲ ವೈದ್ಯಕೀಯ ಒಂದು ಸೌಲಭ್ಯಗಳು ಸಿಗ್ತಾ ಇರ್ಲಿಲ್ಲ. ಬಟ್ ಈಗ ನಾವು ತುಂಬಾ ಅಡ್ವಾನ್ಸ್ಡ್ ಸೌಲಭ್ಯಗಳನ್ನ ನೋಡ್ತಾ ಇದ್ದೇವೆ. ಈ ಒಂದು ಸೌಲಭ್ಯಗಳ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ? ಓಕೆ, ಇತ್ತೀಚೆಗೆ ನಮ್ಗೆ ಗೊತ್ತಿರೋ ಹಾಗೆ ನಾರ್ಮಲ್ ಡೆಲಿವರೀಸ್ ಸ್ವಲ್ಪ ಕಮ್ಮಿ, ಸಿಸೇರಿಯನ್ಸ್ ಯಾವಾಗ್ಲೂ ಇದ್ದೇ ಇದೆ. ದೇ ಆರ್ ಆನ್ ದ ರೈಸ್, ಬಟ್ ಇಟ್ಸ್ ಓಕೆ ಬಿಕಾಸ್ ದಟ್ಸ್ ದ ನಾರ್ಮ್ ಅನ್ನೋ ತರ ಆಗ್ತಾ ಇದೆ ಈಗ. 1-2 ಡೆಲಿವರಿ ಆಗುವಾಗ ಸಿಸೇರಿಯನ್ಸ್ ಆರ್ ಪರ್ಫೆಕ್ಟ್ಲಿ ನಾರ್ಮಲ್. ಗೈನೆಕ್ ಫೀಲ್ಡ್ ಹೋಗೋದಾದ್ರೆ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಆರ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪಾಪ್ಯುಲರ್. ಈಗ ಲ್ಯಾಪ್ರಾಟಮಿ ಅಂದ್ರೆ ಫುಲ್ ನಾರ್ಮಲ್ ಕಟ್ ಕೊಟ್ಟು ಮಾಡೋದು ಸರ್ಜರೀಸ್ ಕಮ್ಮಿ ಆಗ್ತಾ ಇದೆ. ಆಲ್ಮೋಸ್ಟ್ ಎವ್ರಿ ಸರ್ಜರಿ ಇಸ್ ಬೀಂಗ್ ರಿಪ್ಲೇಸ್ಡ್. ಲ್ಯಾಪ್ರೋಸ್ಕೋಪಿಕ್ ಹೋಗ್ತಾ ಇದ್ದಾರೆ ಜನರು, ಅಂಡ್ ಇಟ್ ಇಸ್ ವೆರಿ ಗುಡ್ ಆಲ್ಸೋ. ಆಮೇಲೆ ಇತ್ತೀಚೆಗೆ ರೋಬೋಟಿಕ್ ಸರ್ಜರೀಸ್ ಕೂಡ ಬರ್ತಾ ಇದೆ, ವೇರ್ ದೇರ್ ಇಸ್ ನೋ ಸರ್ಜನ್ ಸ್ಟ್ಯಾಂಡಿಂಗ್, ಬಟ್ ಅದೆಲ್ಲ ರೋಬೋಟಿಕ್ ಸೆಟಪ್ ಅಲ್ಲಿ ಸರ್ಜರೀಸ್ ಆಗ್ತಾ ಇದೆ. ಸೊ ಇಟ್ ಇಸ್ ಮೆಡಿಕಲ್ ಫೀಲ್ಡ್ ತುಂಬಾ ಚೇಂಜಸ್ ಕಾಣ್ತಾ ಇದೆ, and it's very good. ಡಾಕ್ಟರ್, ಹಾಗೆ ನೀವು ಹೇಳಿದ್ರೆ ಈ ಒಂದು ಹೆರಿಗೆಯ ನಂತರ ಕೆಲವಷ್ಟು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಎಲ್ಲ ಬರ್ತದೆ ಅಂತ. ಮತ್ತೆ ಇನ್ನೊಂದು ನಾವು ಕೇಳ್ತಾ ಇರ್ತೇವೆ ಸಮಾಜದಲ್ಲಿ ಸೂತಕ ವಾಯುದ ಬಗ್ಗೆ ಅಂತ. ಅಂದ್ರೆ ಜನರಲ್ಲೇ ಕೂಡ ಕೆಲವಷ್ಟು ಮಿತ್ಸ್ ಗಳಿವೆ ಅಂತ ಹೇಳ್ಬೋದು. ಸೊ ಈ ಒಂದು ಸೋಷಿಯಲ್ ಮಿತ್ಸ್ ನ ಬಗ್ಗೆ ಏನ್ ಹೇಳ್ತೀರಾ? ಅದೇ ಈ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಆಗ್ಲಿ ಅಥವಾ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗ್ಲಿ, ಅದು ಜನಸಾಮಾನ್ಯರು ಹಾಗೆ ಸೂತಕ ವಾಯು ಅಂತ ಹೇಳ್ತಾರೆ. ಅದು ಬೇರೆ ಏನು ಅಲ್ಲ, ಇಟ್ಸ್ ಜಸ್ಟ್ ಅ ಮೆಡಿಕಲ್ ಕಂಡೀಷನ್. ಇಟ್ ಮೇ ಬಿ ಹಾರ್ಮೋನಲ್ ಆರ್ ದ ಸ್ಟ್ರೆಸ್, ಡೆಲಿವರಿ ಆದ್ಮೇಲೆ ಆಗೋ ಸ್ಟ್ರೆಸ್ ಇಂದ ಬರೋ ಕಂಡೀಷನ್. ಅದಕ್ಕೆ ಬೇರೆ ಯಾವ್ದೇ ರೀತಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂದ್ರೆ ನಾನ್ ಮೆಡಿಕಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಅವ್ರು ಬಂದು ಅವ್ರ ಡಾಕ್ಟರ್ ನ ಮೀಟ್ ಮಾಡಿದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ನ ಕೊಡ್ಬೋದು. ಓಕೆ, ಹಾಗೆ ಡಾಕ್ಟರ್, ನಾವು ಆವಾಗ್ಲೇ PCOD ಬಗ್ಗೆ ಕೇಳಿದ್ದೆ. ಥೈರಾಯ್ಡ್ ನ ಬಗ್ಗೆ ಕೂಡ ಈಗ ಬಹಳಷ್ಟು ಸಂಗತಿಗಳು ಬರ್ತಾ ಇದೆ. ಹೆಚ್ಚಿನ ಒಂದು ಮಹಿಳೆಯರು ಈ ಒಂದು ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ದಾರೆ. ಸೊ ಈ ಥೈರಾಯ್ಡ್ ನ ಒಂದು ಸಮಸ್ಯೆಗಳಿಗೆ ಕಾರಣ ಏನಿರ್ತದೆ, ಅಥವಾ ಈ ಒಂದು ಡೆಲಿವರಿಗೆ ಅದು ಬಾಧಕ ಆಗ್ತದಾ ಅಂತ ಹೇಳ್ಬೋದಾ? ಡೆಲಿವರಿಗೆ ಬಾಧಕ ಅಂತ ಏನಾಗೋದಿಲ್ಲ. ಅದು ಒಂದು ಇಟ್ಸ್ ಮೆಡಿಕಲ್ ಕಂಡೀಷನ್. ಮುಂಚೆನೂ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಆದ್ಮೇಲೂ ಬರುತ್ತೆ. ಅದು ನಾರ್ಮಲ್ ಆಗಿ ಸ್ವಲ್ಪ ಹೈಪೋಥೈರಾಯ್ಡಿಸಮ್ ಇನ್ಕ್ರೀಸಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಅವ್ರಿಗೆ ಏನಿಲ್ಲ, ಥೈರಾಯ್ಡ್ ಸಪ್ಲಿಮೆಂಟ್ಸ್ ಕೊಡ್ಬೇಕಾಗುತ್ತೆ. ಕೆಲವರಲ್ಲಿ ಅದು ಮುಂಚೆಯಿಂದ ಇರದೇ ಇದ್ರೆ ಪ್ರೆಗ್ನೆನ್ಸಿಲಿ ಬಂದಿರೋದಾದ್ರೆ ಹೋಗ್ಬಿಡುತ್ತೆ. ಆಫ್ಟರ್ ಡೆಲಿವರಿ ಅವರು ಮೆಡಿಕೇಶನ್ಸ್ ಎಲ್ಲ ಸ್ಟಾಪ್ ಮಾಡಬಹುದು. ಇನ್ನು ಕೆಲವರಲ್ಲಿ ಬಿಫೋರ್ ಪ್ರೆಗ್ನೆನ್ಸಿಯಿಂದ ಪ್ರೀ ಎಕ್ಸಿಸ್ಟಿಂಗ್ ಇದ್ರೆ ಅವ್ರು ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಮೆಡಿಸಿನ್ಸ್.
ಅದು ಮಗುಗೆ ಪ್ರೊಟೆಕ್ಷನ್ ಕೊಡುತ್ತೆ. ಥೈರಾಯ್ಡ್ ಸಪ್ಲಿಮೆಂಟ್ಸ್ ಕೊಡೋದ್ರಿಂದ ಮಗುಗೆ ಥೈರಾಯ್ಡ್ ಸಮಸ್ಯೆ ಮುಂದೆ ಆಗದೆ ಇರೋ ಹಾಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗೆ ಮತ್ತೊಂದು ಸಮಸ್ಯೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಒಂದು ಫೈಬ್ರಾಯ್ಡ್ಸ್ ಅಂತ ಹೇಳ್ತಾರೆ, ಸಿಸ್ಟ್ ಅಂತ ಹೇಳ್ತಾರೆ, ಜನರಲಿ ಅದು ಕೂಡ ಒಂದು ಬಹಳಷ್ಟು ಕನ್ಫ್ಯೂಷನ್ ಅಲ್ಲಿ, ಗೊಂದಲದಲ್ಲಿ ಇರ್ತಾರೆ. ಸೊ ಈ ಒಂದು ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಾ? ಈ ಗೈನಕಾಲಜಿಕಲ್ ಕಂಡೀಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಕಾಮನೆಸ್ಟ್ OPD ಸೆಟಪ್ ಅಲ್ಲಿ ನಾವ್ ನೋಡೋದು ಫೈಬ್ರಾಯ್ಡ್ಸ್ ಇರ್ಬೋದು, ಇಲ್ಲ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಅದ್ರಲ್ಲಿ ನಾವು ಸಿಸ್ಟ್ ಗಳನ್ನ ನೋಡ್ತೀವಿ, ಚಾಕ್ಲೇಟ್ ಸಿಸ್ಟ್ ಆಗ್ಬೋದು, ದೇ ಆರ್ ದ ಕಾಮನೆಸ್ಟ್. ಅದು ಇನ್ಫರ್ಟಿಲಿಟಿಗೂ ಅದು ಒಂದು ಕಾರಣ. ಈಗ ಹೆಚ್ಚಾಗ್ತಾ ಇರೋದು ಎಂಡೋಮೆಟ್ರಿಯೋಸಿಸ್ ಕೂಡ ಒಂದು ಕಾರಣ. ಎಲ್ಲಕ್ಕೂನು ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ಸ್ ಇದೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆ. ಕೆಲವು ಸಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಬೇಕಾಗಬಹುದು. ಡಿಪೆಂಡ್ಸ್ ಆನ್ ಈಚ್ ಅಂಡ್ ಎವ್ರಿ ಪೇಷಂಟ್. ಅದು ಪ್ರತಿ ಪೇಷಂಟ್ ಮೇಲೆ ಹೋಗ್ತದೆ. ಓಕೆ, ಅಂದ್ರೆ ಅವರವರ ಒಂದು ದಿನಚರ್ಯದ ಒಂದು ಕೆಲಸ ಅಥವಾ ಒಂದು ಫುಡ್ ಹ್ಯಾಬಿಟ್ಸ್ ಕೂಡ ಡಿಪೆಂಡ್ ಆಗ್ತದೆ. ಹಾರ್ಮೋನಲ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇವೆಲ್ಲ ಕಾರಣಗಳಿಂದ ಇವು ಇತ್ತೀಚೆಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಓಕೆ ಡಾಕ್ಟರ್, ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಬ್ಬ ಮಹಿಳೆ ತಾಯಿ ಆಗ್ತಿದ್ದಾಳೆ ಅಂತ ಹೇಳುವಾಗ ಅವಳಲ್ಲಿ ಸೆಲ್ಫ್ ಕೇರ್ ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಅದೇ, ಅವರು ಪ್ರೆಗ್ನೆಂಟ್ ಆಗೋಕ್ ಮುಂಚೆಯಿಂದ ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡಿದ್ರೆ ಅದು ಈಸಿ ಆಗುತ್ತೆ ಅವ್ರಿಗೆ. ಸಡನ್ ಆಗಿ ಪ್ರೆಗ್ನೆಂಟ್ ಆದ್ಮೇಲೆ ನೀನು ಒಳ್ಳೆ ಹೆಲ್ದಿ ಫುಡ್ ತಗೋ, ಇಲ್ಲ ಎಕ್ಸರ್ಸೈಸ್ ಮಾಡು ಅಂದ್ರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಇಫ್ ದೇ ಆರ್ ಆಲ್ರೆಡಿ ಹ್ಯಾವಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್ ಆಫ್ಟರ್ ಪ್ರೆಗ್ನೆನ್ಸಿ, ಏನಿಲ್ಲ, ಬೇಸಿಕ್ ಆಗಿ ಒಂದು ಹೈಜೀನ್ ಇರ್ಬೋದು, ಒಂದು ಫುಡ್ ಇಂಟೇಕ್ ಇರ್ಬೋದು, ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಡೇಸ್ ಅಂದ್ರೆ ಈ ಸ್ಕ್ರೀನ್ ಟೈಮ್ ಇದೆ, ಮೊಬೈಲ್ಸ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಆನ್ ದೇರ್ ಮೊಬೈಲ್ಸ್, ದೇ ಹ್ಯಾವ್ ಟು ರೆಡ್ಯೂಸ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವ್ರ ಬ್ರೈನ್ ಹೆಲ್ತ್, ಮೆಂಟಲ್ ಹೆಲ್ತ್ ಗೂ ಕೂಡ ಸ್ಕ್ರೀನ್ ಟೈಮ್ ರಿಡಕ್ಷನ್ ಇಸ್ ವೆರಿ ಹೆಲ್ಪ್ಫುಲ್. ಮತ್ತೆ ಫುಡ್, ಸ್ಲೀಪ್, ಡಯಟ್ ಅಂಡ್ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್. ಆಮೇಲೆ ಗೂಗಲ್ ಮಾಡಿ ಎಲ್ಲಾನು ತಾವೇ ಡಿಸಿಷನ್ ತಗೊಳ್ಳೋದು ಮಾಡಬಾರ್ದು. ದೇ ಶುಡ್ ಕನ್ಸಲ್ಟ್ ದೇರ್ ಡಾಕ್ಟರ್ಸ್ ಫಾರ್ ಎನಿ ಕ್ವೆರೀಸ್ ದೇ ಹ್ಯಾವ್. ಸೊ ಏನಾದ್ರೂ ಒಂದು ಸಮಸ್ಯೆ ಬಂದ ಕೂಡಲೇ ನಾವು ಗೂಗಲ್ ಸರ್ಚ್ ಮಾಡಿ ಬಿಡ್ತೇವೆ. ಸೊ ಗೂಗಲ್ ಅಲ್ಲಿ ಏನ್ ಬರ್ತದೆ ಅದನ್ನ ಫಾಲೋ ಮಾಡಿ ಬಿಡ್ತೇವೆ, ಅಥವಾ ಏನಾದ್ರೂ ಒಂದು ಮೆಡಿಸಿನ್ ಇದ್ರೂ ಸಹ ತಂದು ತಿಂದು ಬಿಡ್ತೇವೆ. ಸೊ ಇದು ಮಾಡುದು ಎಷ್ಟು ಸರಿ ಅಂತ ಹೇಳ್ತೀರಾ ನೀವು? ಕರೆಕ್ಟ್, ಇದು ತುಂಬಾ ರಾಂಗ್. ಯಾವುದೇ ಸೆಲ್ಫ್ ಮೆಡಿಕೇಶನ್ಸ್ ನ ಮಾಡಬಾರ್ದು. ಹೊಸದು ಪ್ರೆಗ್ನೆನ್ಸಿಲಿ ಏನು ಟ್ರೈ ಮಾಡಬಾರ್ದು. ದೇ ಶುಡ್ ಟೇಕ್ ಹೆಲ್ದಿ ಡಯಟ್ ಅಂಡ್ ಇನ್ ಮಾಡರೇಷನ್. ಅದು ಒಳ್ಳೇದು, ಇದು ಒಳ್ಳೇದು ಅಂತ ಹೇಳಿದ ತಕ್ಷಣ ಅದನ್ನ ಅತಿಯಾಗಿ ಮಾಡಿ ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಎಲ್ಲ ಮುಂಚೆಯಿಂದ ಅವರು ಯಾವ ರೀತಿಯ ಆಹಾರ ಪದ್ಧತಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನೇ ಕಂಟಿನ್ಯೂ ಮಾಡೋದು ಒಳ್ಳೇದು. ಮತ್ತೆ ಇನ್ ಮಾಡರೇಷನ್. ಅಂದ್ರೆ ಅತಿಯಾದ್ರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಹಾಗಿರುವಾಗ ಪ್ರೆಗ್ನೆಂಟ್ ವಿಮೆನ್ ಅಂತ ಹೇಳುವವರು ಯಾವ ರೀತಿಯ ಫುಡ್ ಒಂದು ಇಂಟೇಕ್ ಅನ್ನ ಮಾಡಬೇಕು, ಅವರ ಫುಡ್ ಸಿಸ್ಟಮ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ಬೋದಾ? ಅವರು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡೋದು ಒಳ್ಳೇದು. ಮತ್ತೆ ಎಕ್ಸೆಸ್ ಆಫ್ ಕೆಫೆನ್, ಕಾಫಿ ಇಂಟೇಕ್ ಕಟ್ ಮಾಡೋದು ಒಳ್ಳೇದು. ತುಂಬಾ ಕಾಫಿ ಕೂಡ ಒಳ್ಳೇದಲ್ಲ. ಮತ್ತೆ ಕೆಲವು ಅಡಿಕ್ಷನ್ಸ್ ಇದ್ರೆ ಲೈಕ್ ಆಲ್ಕೋಹಾಲ್, ಸ್ಮೋಕಿಂಗ್, ಅದನ್ನ ಟೋಟಲಿ ದೇ ಹ್ಯಾವ್ ಟು ಸ್ಟಾಪ್. ಆಮೇಲೆ ಹೆಲ್ದಿ ಫುಡ್ ಇನ್ ದ ಸೆನ್ಸ್ ವೆಲ್ ಬ್ಯಾಲೆನ್ಸ್ ಡಯಟ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಹೆಲ್ದಿ ಫ್ಯಾಟ್ಸ್, ವೆಜಿಟೇಬಲ್ಸ್, ರೇನ್ಬೋ ಫ್ರೂಟ್ಸ್ ಅಂತ ಹೇಳಿದ್ರೆ ಎಲ್ಲ ಕಲರ್ಸ್ ಇರೋ ಟೈಪ್ ಫ್ರೂಟ್ಸ್, ನಟ್ಸ್, ಸೀಡ್ಸ್, ಮಿಲ್ಕ್ ಎಲ್ಲಾನು ಅವರ ಆಹಾರ ಪದ್ಧತಿಲಿ ಸೇರಿಸಿ ಬ್ಯಾಲೆನ್ಸ್ಡ್ ಫುಡ್ ತಗೊಂಡ್ರೆ ಇಟ್ ಇಸ್ ಗುಡ್ ಫಾರ್ ದೆಮ್. ಓಕೆ, ಹಾಗೆ ಡಾಕ್ಟರ್, ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಯುವ ಜನರು ಈಗ ಹಾದಿಯನ್ನ ತಪ್ತಾ ಇದ್ದಾರೆ ಅಂತ ಹೇಳ್ಬೋದು. ಮನೆಯಲ್ಲಿ ಇರುವ ಮೊದಲಿನ ಒಂದು ಕಾಲದಲ್ಲಿ ಮನೆಯಲ್ಲೇ ಇದ್ಕೊಂಡು ನಾವು ಹೆಚ್ಚಿನ ಒಂದು ಎಲ್ಲ ಅಭ್ಯಾಸಗಳನ್ನ ಕಲಿತಾ ಇದ್ವಿ, ಒಳ್ಳೆಯ ಅಭ್ಯಾಸಗಳನ್ನ ಕಲಿತಾ ಇದ್ವಿ. ಆದ್ರೆ ಈಗ ವೀಕೆಂಡ್ಸ್ ಬಂದ್ರೆ ಕೂಡ ಯುವ ಜನರು ಹಾದಿಯನ್ನ ತಪ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವರು ಬಹಳಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರಿಗೂ ಕೂಡ ಮುಂದೆ ಈ ಒಂದು ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಆಗಿರ್ತದೆ. ಅವರಿಗೆ ನೀವು ಏನು ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀರಾ? ಯಾವಾಗ್ಲೂ ಮನೆ ಊಟನೇ ಒಳ್ಳೇದು. ನಾವು ಯಾಕಂದ್ರೆ ನಮ್ ಕಣ್ ಮುಂದೆ ಹೆಲ್ದಿ ವೇ ಅಲ್ಲಿ ಕುಕ್ ಮಾಡೋದು, ವೆಜಿಟೇಬಲ್ಸ್ ವಾಶ್ ಮಾಡೋದಾಗ್ಲಿ, ನಾವ್ ಯೂಸ್ ಮಾಡೋ ಆಯಿಲ್ ಆಗ್ಲಿ ಎಲ್ಲಾನು ತುಂಬಾ ಹೆಲ್ದಿ ರೀತಿಲಿ ಇರೋದ್ರಿಂದ ನಮ್ ಹೆಲ್ತ್ ಅವಾಗ್ಲೇ ಚೆನ್ನಾಗಿರುತ್ತೆ. ಯಾವಾಗ ನಾವು ಹೊರಗಡೆಯಿಂದ ಈ ಫಾಸ್ಟ್ ಫುಡ್ಸ್ ಗೆ ನಾವು ಅಡಿಕ್ಟ್ ಆಗ್ತೀವಿ, ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ಲೈಫ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಅದ್ರಲ್ಲಿ ಈ ಅನ್ಹೆಲ್ದಿ ಫುಡ್ ತಿನ್ನೋದ್ರಿಂದಾನೇ ಈ PCOD ಎಲ್ಲ ಜಾಸ್ತಿ ಆಗ್ತಾ ಇರೋದು. ಈಗಿನ ಜನರೇಷನ್ಸ್ ಅಲ್ಲಿ ಫಾಸ್ಟ್ ಫುಡ್ ಇಸ್ ಮೋರ್ ಇನ್ ಟ್ರೆಂಡ್. ಅವ್ರಿಗೆ ಮನೆ ಊಟ ಅಂದ್ರೆ ಈ ನಾವು ಡೈಲಿ ರುಟೀನ್ ಆಗಿ ತಿನ್ನುವಂತಹ ರೋಟಿ, ಚಪಾತಿ, ಅನ್ನ ಅವೆಲ್ಲ ಅವ್ರಿಗೆ ಟೇಸ್ಟ್ ಬಡ್ಸ್ ಒಂಥರ ಇವಾಲ್ವ್ ಆಗಿದೆ. ದೇ ಆಲ್ವೇಸ್ ವಾಂಟ್ ದಿಸ್ ಡೋಪಮಿನ್
ಏನಂತಾರೆ ರಿಲೀಸ್, ಅವ್ರಿಗೆ ಹೊಸ ಹೊಸ ಟೇಸ್ಟ್ ಗಳು ಬೇಕು, ಹೊಸ ಹೊಸ ಟೈಪ್ ಆಫ್ ಈ ಕ್ಯೂಸಿನ್ಸ್ ಎಲ್ಲಾನು ಇಟಾಲಿಯನ್, ಮೆಕ್ಸಿಕನ್ ಈ ತರದ್ದು ಇವಾಲ್ವ್ ಆಗ್ತಾ ಇರೋದ್ರಿಂದ ದೇ ಆರ್ ಮೋರ್ ಅಡಿಕ್ಟೆಡ್ ಟು ಹೋಟೆಲ್ಸ್, ಎಲ್ಲ ಹೊರಗಡೆ ಫುಡ್ ಗೆ ಅವರು ಅಡಿಕ್ಷನ್ ಆಗ್ತಾ ಇದೆ. ದೇ ಶುಡ್ ಕಟ್ ದಿಸ್ ಇಸ್ ನಾಟ್ ಗುಡ್. ನಮ್ ಇಂಡಿಯನ್ ಫುಡ್ ಇಸ್ ಆಲ್ವೇಸ್ ವೆರಿ ಹೆಲ್ದಿ. ದ ಹೋಮ್ ಮೇಡ್ ಫುಡ್ ಇಸ್ ಆಲ್ವೇಸ್ 100% ಬೆಟರ್. ಆಮೇಲೆ ಕೆಲವು ಅಡಿಕ್ಷನ್ಸ್ ಆಗ್ಬೋದು. ಈಗ ಸೋಷಿಯಲ್ ಪಾರ್ಟಿಂಗ್ ಇರ್ಬೋದು, ಸೋಷಿಯಲೈಸಿಂಗ್ ಇರ್ಬೋದು. Girls and equally are taking alcohol and they are starting to smoke. Ivellanu it will not only affect their lives but also in future ಈಗ ಅವ್ರಿಗೆ fertility ಇರ್ಬೋದು, pregnancy ಇರ್ಬೋದು, it will affect everything. ಎಲ್ಲಾನು affect ಆಗುತ್ತೆ. ಆದ್ರಿಂದ ಅವರು ಸಣ್ಣವರು ಇರುವಾಗ್ಲಿಂದಾನೇ ಒಳ್ಳೆ ರೀತಿ ಜೀವನ ಶೈಲಿ ರೂಢಿಸ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಅಂದ್ರೆ ಮುಂದಿನ ಒಂದು ಜೀವನದ ಗುಣಮಟ್ಟವನ್ನ ಅವರು ಸುಧಾರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವಾಗ್ಲೇ ಅವ್ರು ಆಲೋಚನೆ ಮಾಡ್ಬೇಕಾಗ್ತದೆ. ಅವರ ಒಂದು ಚಿಕ್ಕ ಪ್ರಾಯದಲ್ಲಿ ಆಲೋಚನೆ ಮಾಡಿ ಒಳ್ಳೆಯ ಒಂದು ಹ್ಯಾಬಿಟ್ಸ್ ಅನ್ನ ಅವರು ಇನ್ವಾಲ್ವ್ ಮಾಡಿ, ನಾವು ಕೂಡ ಪೇರೆಂಟ್ಸ್ ಆಗಿ ವಿ ಶುಡ್ ಸೆಟ್ ಅ ಗುಡ್ ಎಕ್ಸಾಂಪಲ್ ಫಾರ್ ದೆಮ್. ಈಗ ಅವ್ರ ಫಾದರ್ ಮದರ್ ದೇ ಆರ್ ಆಲ್ಸೋ ಟೇಕಿಂಗ್, ಅವರು ಆಲ್ಕೋಹಾಲ್ ತಗೊಳ್ತಾ ಇದ್ರೆ ಇವರು ಡೆಫಿನೆಟ್ಲಿ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಫ್ಯೂಚರ್ ಅಲ್ಲಿ. So we should live by example. We should set a good example to our children. ಅಂದ್ರೆ ಆದರ್ಶವಾಗಿ ಇರ್ಬೇಕಾಗ್ತದೆ. ನಾವು ಆದರ್ಶವಾದ ಜೀವನವನ್ನ ನಡೆಸಿದಾಗ ನಮ್ಮ ಮಕ್ಕಳು ಕೂಡ ಒಳ್ಳೆಯ ರೀತಿಯ ಭವಿಷ್ಯವನ್ನ ಅವ್ರು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದ್ದೀರಾ ಡಾಕ್ಟರ್. ಹಾಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನ ನಿಮ್ಗೆ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೈದ್ಯರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಮಿಷನ್ ಹಾಸ್ಪಿಟಲ್ ನ ವೈದ್ಯರೊಂದಿಗೆ ನಮ್ಮ ಇಂದಿನ ಸಂವಾದ ನಡೀತು. ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ನೀವು ಕೂಡ ಮಾಡ್ಕೊಳ್ತೀರಿ ಅಂತ ಹೇಳುವ ಆಶಾವಾದದೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವೈದ್ಯ ಸಿಂಧುವಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.